ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ವಾಣಿ ಪರಬ್ರಹ್ಮಣೇ ನಮಃ. ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ. ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ನೂತನ ಪರಾಭವ ನಾಮ ಸಂವತ್ಸರ ಯುಗಾದಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಈ ನೂತನ ಚಾಂದ್ರಮಾನ ಯುಗಾದಿಯಂತಹ ಪರಾಭವ ಸಂವತ್ಸರದ ಒಂದು ಸಂಕ್ಷಿಪ್ತ ಫಲ ವಿವರಣೆಯನ್ನು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡಲಿದ್ದೇನೆ. ಇಲ್ಲಿ ಮಾಡತಕ್ಕಂತಹ ಈ ವಿಶ್ಲೇಷಣೆಯು ಕೇವಲ ಆ ಸಂವತ್ಸರಕ್ಕೆ ಅನ್ವಯವಾಗುವಂತಹ ರಾಜ, ಮಂತ್ರಿ, ಸೇನಾಧಿಪತಿ, ಸಸ್ಯಾಧಿಪತಿ ಅಥವಾ ಅರ್ಘಾಧಿಪತಿ ಅಂದರೆ ಮಳೆಗೆ ಅಧಿಪತಿ, ಮಂತ್ರಿ ಮುಂತಾದವುಗಳ ವಿಚಾರವಾಗಿ, ಜೊತೆಗೆ ಆ ಯುಗಾದಿಯ ದಿನದಂದು ಬರುವಂತಹ ಕುಂಡಲಿಯ ವಿಚಾರವಾಗಿ ಒಂದು ಸಂಕ್ಷಿಪ್ತವಾದ ವಿಶ್ಲೇಷಣೆ ಇರುತ್ತೆ. ಈ ವಿಶ್ಲೇಷಣೆ ಬಗ್ಗೆ ಹಲವಾರು ಪಂಚಾಂಗಗಳಲ್ಲಿ ಇವುಗಳನ್ನು ಕೊಟ್ಟಿರ್ತಾರೆ. ಪಂಚಾಂಗಗಳಲ್ಲಿ ಬೇರೆ ಬೇರೆ ಭಿನ್ನ ಭಿನ್ನವಾದ ವಿವರಣೆಗಳು ಸಹ ಇರ್ತವೆ. ಹಾಗೆ ಎಲ್ಲವನ್ನು ಒಂದು ಕ್ರೋಢೀಕರಣಗೊಳಿಸಿ ಆ ದಿನದ ಕುಂಡಲಿ ಅನುಸಾರವಾಗಿ, ಯಾಕಂದರೆ ಉದಯ ಲಗ್ನ ಅಂತಾರೆ, ಉದಯವಾಗುವಂತಹ ಲಗ್ನ ಜೊತೆಗೆ ಆ ಒಂದು ತಿಥಿ ಬದಲಾಗುವಂಥದ್ದು, ಯಾಕಂದರೆ ಅಮಾವಾಸ್ಯೆ ಮುಗಿದು ಪಾಡ್ಯಮಿ ತಿಥಿ ಬದಲಾಗುವಂತಹ ಒಂದು ಕಾಲದಿಂದ ಯುಗಾದಿಯ ಫಲದ ಕುಂಡಲಿಯ ಅನುಸಾರವಾಗಿ ಫಲ ಹೇಳುವಂಥದ್ದು, ಜೊತೆಗೆ ಆ ದಿನದ ವಾರ, ತಿಥಿ, ಕರ್ಣ, ನಕ್ಷತ್ರ, ಯೋಗಗಳ ಅನುಗುಣವಾಗಿ, ಅಂದರೆ ಪಂಚಾಂಗ ಅಂತ ಹೇಳ್ತಾರೆ. ವಾರ, ತಿಥಿ, ನಕ್ಷತ್ರ, ಕರ್ಣ, ಯೋಗಗಳಲ್ಲಿ ಸೇರಿ ಆ ಪಂಚಾಂಗಗಳು, ಪಂಚಾಂಗಕ್ಕೆ ಅನುಗುಣವಾಗಿ ಆ ದಿನದ ಪಂಚಾಂಗಕ್ಕೆ ಅನುಗುಣವಾಗಿ ಭವಿಷ್ಯವನ್ನು, ಅಂದರೆ ಸಂವತ್ಸರದ ಪೂರ್ತಿ ಫಲವನ್ನು ಹೇಳುವಂಥ ಪದ್ಧತಿ ಇರುತ್ತೆ. ಇದೇ ನಮ್ಮ ಕ್ಯಾಲೆಂಡರ್ ಅನುಸಾರವಾಗಿ ಮಾರ್ಚ್ ತಿಂಗಳ 19ರಂದು ಗುರುವಾರ ಯುಗಾದಿಯ ಒಂದು ಪರ್ವಕಾಲ ಜರುಗಿದೆ. ಮಾರ್ಚ್ 19ರಿಂದ ಯುಗಾದಿ ಪರ್ವಕಾಲ ಜರಿದ್ರೆ ಮುಂದೆ 2027ರ ಒಂದು ಏಪ್ರಿಲ್ 6ನೇ ತಾರೀಕುವರೆಗೂ ಈ ಪರಾಭವ ಸಂವತ್ಸರ ಒಂದು ಚಾಲ್ತಿರುತ್ತೆ. 60 ಸಂವತ್ಸರಗಳ ಪಟ್ಟಿಯಲ್ಲಿ ಇದು 40ನೇ ಸಂವತ್ಸರ ಆಗಿರುತ್ತೆ. 60 ಸಂವತ್ಸರಗಳ ಪಟ್ಟಿಯಲ್ಲಿ ಇದು 40ನೇ ಸಂವತ್ಸರ. ಇದಕ್ಕೆ ಪರಾಭವ ಎಂಬ ಹೆಸರಿದೆ. ಅಂದರೆ ಸಂವತ್ಸರದ ಹೆಸರಿನ ಮೇಲೂ ಫಲ ನಿರ್ಣಯ ಆಗತ್ತೆ. ಕಳೆದ ವರ್ಷ ನಡೆದಂಥ ವಿಶ್ವಾವಸು ಸಂವತ್ಸರ, ಈಗ ಬರುವಂಥದ್ದು ಚಾಂದ್ರಮಾನದಲ್ಲಿ ಪರಾಭವನ ಸಂವತ್ಸರ. ಪರಾಭವ ಅನ್ನೋದಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿ ಸೋಲು, ಅಪಜಯ ಅಥವಾ ಅಲ್ಲಿ ವಿಜಯ ಆಗದೇ ಇರುವಂಥದ್ದು ಅಥವಾ ವಿಜಯಕ್ಕೆ ಭಂಗ ಬರುವಂಥದ್ದು ಅಂತ ಹಾಕೊಂಡು, ಅಥವಾ ಮುಖಭಂಗ ಆಗುವಂಥದ್ದು, ಪರಾಭವ ಹೊಂದಿದರು ಎಂಬುದನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಈ ಸಂವತ್ಸರದ ಒಂದು ನಾಮಫಲ ಅದು ಪರಾಭವವನ್ನು ಅಥವಾ ಸೋಲನ್ನು ಸೂಚಿಸುವಂಥದ್ದು. ಅಂದರೆ ಇಲ್ಲಿ ಸೋಲು ಅನ್ನೋದೊಂದು ಸಾಂಕೇತಿಕವಾಗಿರುತ್ತೆ. ಜೀವನದಲ್ಲಿ ಒಬ್ಬ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ, ಸಣ್ಣ ವ್ಯಕ್ತಿ ಆಗಲಿ, ಒಬ್ಬ ರಾಜ ಮಹಾರಾಜನಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ಆಗಲಿ, ಅದನ್ನು ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಪರಾಭವವನ್ನು, ಸೋಲನ್ನು ಉಣ್ಲೇಬೇಕಾಗುತ್ತೆ. ಯಾಕಂದರೆ ಮನುಷ್ಯ ಮಾತ್ರ ಜನ್ಮದಲ್ಲೆಲ್ಲ ನಾವು ಪೌರಾಣಿಕ ಕಥೆಗಳಲ್ಲೂ ದೇವತೆಗಳ ವಿಚಾರದಲ್ಲೂ ಅಲ್ಲಿ ಒಂದು ಹಂತದಲ್ಲಿ ಅವರು ಸೋಲುವಂಥದ್ದು ಅಥವಾ ಸೋಲನ್ನು, ಪರಾಭವದ ಒಂದು ನೋವನ್ನು ಸಹ ಯಾವ ರೀತಿ ಅನ್ನೋದನ್ನು ಅನುಭವಿಸೋದು ಅವರಿಗೆ ಗೊತ್ತಿರುತ್ತೆ. ಹಾಗಾಗಿ ಇಲ್ಲಿ ಸಾಂಕೇತಿಕವಾಗಿ ಪರಾಭವ ಅಂದರೆ ಕೆಟ್ಟದು ಎಂಬ ಭಾವನೆ ಬೇಕಾಗಲ್ಲ. ಅದು ನಮ್ಮ ಒಂದು ಶುದ್ಧೀಕರಣಕ್ಕೆ ವಿಚಾರವಾಗಿ ಬರುವಂಥ ಒಂದು ಪರಾಭವ. ಅಲ್ಲಿ ಕೆಲವೊಮ್ಮೆ ಅಹಂಕಾರಕ್ಕೆ ಪರಾಭವ ಆಗ್ಬೋದು, ಕೆಲವೊಮ್ಮೆ ನಮ್ಮ ಮದಕ್ಕೆ ಪರಾಭವ ಆಗ್ಬೋದು, ನಮ್ಮ ಮೋಹಕ್ಕೆ ಪರಾಭವ ಆಗ್ಬೋದು, ನಮ್ಮ ಮತ್ಸರಕ್ಕೆ ಪರಾಭವ ಆಗ್ಬೋದು, ನಮ್ಮಲ್ಲಿರತಕ್ಕಂಥ ಅರಿಷಡ್ವರ್ಗಗಳು ಅಂತ ಹೇಳಿದ್ರೆ ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರಾದಿಗಳು, ಅಂತಹ ಅವುಗಳಿಗೆ ಪರಾಭವ ಆದಾಗ ಅದು ಒಳ್ಳೆಯದು. ಯಾಕಂದರೆ ಅದು ನಮ್ಮ ಒಂದು ಶುದ್ಧೀಕರಣಕ್ಕೆ, ಆಧ್ಯಾತ್ಮಿಕವಾಗಿ ಆ ಪರಾಭವ ಅನ್ನೋದು ಅದೇನು ಕೆಟ್ಟದೇನಲ್ಲ. ಪರಾಭವದಲ್ಲಿ ಇದೊಂದು ನಮಗೆ ಸಾಂಸಾರಿಕವಾಗಿ ಅಥವಾ ಒಂದು ಮೆಟೀರಿಯಲಿಸ್ಟಿಕ್ ಅಂತ ಹೇಳ್ತೇವೆ ನಾವು. ಆ ಮೆಟೀರಿಯಲಿಸ್ಟಿಕ್ ಅದನ್ನು ಸಾಂಸಾರಿಕ ಜೀವನದಲ್ಲಿ ಕೆಲವೊಮ್ಮೆ ಪರಾಭವಗಳಿಂದ ನಮಗೆ ತಾತ್ಕಾಲಿಕ ನೋವಾದರೂ ಆ ಪರಾಭವದಿಂದ ನಾವು ಸಾಕಷ್ಟು ಪಾಠಗಳನ್ನು ಕಲಿಯಲಿಕ್ಕೆ, ಸಾಕಷ್ಟು ನಮ್ಮ ಉನ್ನತೀಕರಣಕ್ಕೆ, ಆಧ್ಯಾತ್ಮಿಕವಾದ ನಮ್ಮ ಸುಧಾರಣೆಗೆ ನಮಗೆ ಖಂಡಿತ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಪರಾಭವ ಸಂವತ್ಸರದಲ್ಲಿ ಹಲವಾರು ತಮ್ಮ ಒಂದು ವ್ಯಕ್ತಿತ್ವವನ್ನು ಒಂದು ಶುದ್ಧೀಕರಿಸಿಕೊಳ್ಳಿಕ್ಕೆ, ವ್ಯಕ್ತಿತ್ವವನ್ನು ಬದಲಿಸಿಕೊಳ್ಳಿಕ್ಕೆ ಬಹಳ ಅವಕಾಶ ಇದೆ. ಇದು ಸಂವತ್ಸರದ ನಾಮಫಲ ಅಂತಾಯಿತು. ಇಂದು ಸುಮಾರು ಅಲ್ಲಿ ಈ ವರ್ಷದ ಒಂದು ಲಗ್ನ ಅಂತ ಹೇಳಿದ್ರೆ ಅಲ್ಲಿ ಯುಗಾದಿ ಬದಲಾಗುವಂಥ ಲಗ್ನ ಮೀನ ಲಗ್ನ ಆಗಿರುತ್ತೆ. ಅಂದರೆ ಉದಯ ಲಗ್ನವೇ ಅದು ಮೀನ ಲಗ್ನ, ಜೊತೆಗೆ
ಅಲ್ಲಿ ಉದಯ ಕಾಲದಲ್ಲಿ ಒಂದು ಅಮಾವಾಸ್ಯ ತಿಥಿ 6 ಗಂಟೆ 54 ನಿಮಿಷವರೆಗೂ ಅಮಾವಾಸ್ಯ ತಿಥಿ ಇರುತ್ತೆ. 6 ಗಂಟೆ 55 ನಿಮಿಷದ ಬಳಿಕ ಅಲ್ಲಿ ಪಾಡ್ಯಮಿ ಬರುವಂಥದ್ದು. ಸೂರ್ಯನ ಉದಯ ಆಗುವಂಥದ್ದು 6 ಗಂಟೆ 20ರಿಂದ 25 ನಿಮಿಷಕ್ಕೆ ಸೂರ್ಯ ಉದಯ ಆಗುತ್ತೆ. ಹಾಗಾಗಿ ಉದಯ ಕಾಲದಲ್ಲಿ ಅಮಾವಾಸ್ಯೆ ತಿಥಿ ಇರುತ್ತೆ. ಉದಯದ ಬಳಿಕ ಒಂದು 20 ನಿಮಿಷಗಳ ಬಳಿಕ ಅಲ್ಲಿ ಮತ್ತೆ ತಿಥಿ ಬದಲಾಗುವಂಥದ್ದು, ಅಥವಾ ಕೆಲವೊಂದು ಭಾಗದಲ್ಲಿ 25ರಿಂದ 30 ನಿಮಿಷಗಳ ಅವಧಿಯಲ್ಲಿ ಅಲ್ಲಿ ತಿಥಿ ಬದಲಾಗುವಂಥ ವಿಚಾರಗಳು ಜರುಗುತ್ತೆ. ಸೂರ್ಯ ಉದಯ ಅಂದರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಸೂರ್ಯ ಉದಯ ವ್ಯತ್ಯಾಸ ಆಗ್ತಿರುತ್ತೆ. ಸಾಮಾನ್ಯವಾಗಿ ಅದು 6 ಗಂಟೆ 55 ನಿಮಿಷಕ್ಕೆ ಅಲ್ಲಿ ಪಾಡ್ಯಮಿ ತಿಥಿ ಅಥವಾ ಯುಗಾದಿಯ ಪಾಡ್ಯಮಿ ಆರಂಭ ಆಗುವಂಥದ್ದು. ಹಾಗಾಗಿ ಅಲ್ಲಿ ಜರುಗುವಂಥ ಲಗ್ನ ಮೀನ ಲಗ್ನ ಅದು ದ್ವಿಸ್ವಭಾವವನ್ನು ಸೂಚಿಸುವಂಥ ಲಗ್ನ ಆಗಿರುತ್ತೆ. ಮೀನರಾಶಿಗೆ ದ್ವಿಸ್ವಭಾವ ರಾಶಿ ಎಂಬಂಥ ಒಂದು ಪದಕ ಇದೆ. ಆ ದ್ವಿಸ್ವಭಾವ ರಾಶಿಗೆ ಅನುಗುಣವಾಗಿ ಈ ಸಂವತ್ಸರದಲ್ಲಿ ಎಲ್ಲ ವ್ಯಕ್ತಿಗಳಲ್ಲೂ ವ್ಯಕ್ತಿತ್ವಗಳಲ್ಲೂ ಆಳುವವರಲ್ಲೂ ಆಳಿಸಿಕೊಳ್ಳುವವರಲ್ಲೂ ಎಲ್ಲ ವರ್ಗದವರಲ್ಲೂ ದ್ವಿಸ್ವಭಾವದ ಒಂದು ಪ್ರತೀಕವಾಗಿ ಬರುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಮೀನ ಲಗ್ನಕ್ಕೆ ಅಲ್ಲಿ ವಿಶೇಷವಾಗಿ ಚೌರದ ವಿಚಾರವಾಗಿ ಅದಕ್ಕೆ ಒಂದು ಸಂಕೇತವಾಗಿರುತ್ತೆ. ಹಾಗಾಗಿ ಈ ಸಂವತ್ಸರದಲ್ಲಿ ಹಲವಾರು ರೀತಿಯ ಕಳ್ಳತನ ಅಥವಾ ಸುಳ್ಳತನಗಳ ಒಂದು ಸಾಧ್ಯತೆ ಬರುತ್ತೆ. ಅಲ್ಲಿ ಆ ಲಗ್ನದಲ್ಲಿ ಇರುವಂಥ ಗ್ರಹಗಳ ವಿಚಾರ ನೋಡಿದಾಗ ಲಗ್ನದಲ್ಲಿ ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಶನಿ ಇದ್ದಾನೆ, ಶುಕ್ರ ಇದ್ದಾನೆ. ಹಾಗಾಗಿ ಅಲ್ಲಿ ಪರಸ್ಪರ ಒಂದು ವೈರುಧ್ಯದ ಗ್ರಹಗಳು ಇದ್ದಾವೆ. ಸೂರ್ಯ ಅಂದರೆ ಅದು ಬಿಸಿಲನ್ನು, ಸತ್ಯವನ್ನು, ಧರ್ಮವನ್ನು ಸೂಚಿಸಿದರೆ ಅಲ್ಲಿ ಶುಕ್ರನು ಕಾಮವನ್ನು, ಮೋಹವನ್ನು, ಲೋಭವನ್ನು ಅಂದರೆ ಮುಂತಾದ ಅರಿಷಡ್ ವರ್ಗಗಳಿಗೆ ಪ್ರೇರಕವನ್ನು ಪ್ರಚೋದನೆಯನ್ನು ಕೊಡುವಂಥ ಶುಕ್ರನು ಇದ್ದಾನೆ. ಶುಕ್ರನಿಗೂ ಅಲ್ಲಿ ರವಿಗೂ ಬರುವಂತಹ ಒಂದು ವೈರುಧ್ಯ ಇದೆ. ಅದೇ ಶನಿ ಮಹಾರಾಜರು ರವಿಗೆ ಶನಿಗೂ ಆಗ ಬರುವುದಿಲ್ಲ, ಬರೋರು ಗೊತ್ತಿರುತ್ತೆ. ರವಿಯು ಶನಿಯು ಅಲ್ಲಿ ಮೀನದಲ್ಲೇ ಇದ್ದಾರೆ. ಮೀನಸ್ಥಿತವಾದಂತಹ ರವಿ ಮತ್ತು ಶನಿ ಇರುವ ಕಾರಣ ಅಲ್ಲಿನೂ ವೈರುಧ್ಯದ ಭಾವನೆಗಳು, ದ್ವಿಸ್ವಭಾವದ ವಿಚಾರಗಳು. ಇನ್ನು ಸೂರ್ಯಚಂದ್ರರ ವಿಚಾರಗಳು ಹಗಲು ರಾತ್ರಿಗೆ ಬರುವಂತಹ ವಿಚಾರ ಅಥವಾ ಶೀತ ಉಷ್ಣದ ಒಂದು ವಿಚಾರ, ಸುಖ ದುಃಖದ ವಿಚಾರವು ಎಲ್ಲವೂ ದ್ವಿಸ್ವಭಾವದ ಒಂದು ಫಲ ಈ ಸಂವತ್ಸರದ ಆದ್ಯಂತ ಕಂಡುಬರುತ್ತೆ. ಅದು ಯಾವುದೇ ವರ್ಗ, ಯಾವುದೇ ಒಂದು ಜಾತಿ, ಲಿಂಗ ಅಥವಾ ದೇಶ ಕಾಲಗಳ ಭೇದಲ್ಲದೆ ಈ ಸಂವತ್ಸರದಲ್ಲಿ ಆದಷ್ಟು ದ್ವಿಸ್ವಭಾವದ ವಿಚಾರಗಳು, ಒಮ್ಮೆ ಅತಿವೃಷ್ಟಿ ಅನಾವೃಷ್ಟಿಯ ಫಲಗಳಾಗ್ಬೋದು, ಒಮ್ಮೆ ಶಾಂತಿ ಮತ್ತು ಯುದ್ಧದ ಫಲಗಳಾಗ್ಬೋದು, ಒಮ್ಮೆ ಸುಭಿಕ್ಷ ಮತ್ತು ದುರ್ಭಿಕ್ಷದ ಫಲಗಳು ಈ ಸಂವತ್ಸರದಲ್ಲಿ ಮಿಶ್ರವಾಗಿ ಬರುತ್ತೆ. ಮಳೆ ಬೆಳೆಗಳು ಹಾಗೆ ಒಂದು ಸ್ವಲ್ಪ ಕೆಲವೊಂದು ಭಾಗದಲ್ಲಿ ಉತ್ತಮ ಮಳೆ ಬೆಳೆ ಆದರೆ ಇನ್ನೊಂದು ಭಾಗದಲ್ಲಿ ಅಲ್ಲಿ ಕ್ಷಾಮ ಬರ್ಬೋದು ಅಥವಾ ಪ್ರವಾಹಾದಿಗಳಿಂದ ನಾಶ ಆಗುವಂಥದ್ದು. ಇನ್ನು ಜನರ ಮೇಲೆ ಒಮ್ಮೆ ಧಾರ್ಮಿಕ ಬುದ್ಧಿ ಮತ್ತೊಮ್ಮೆ ನಾಸ್ತಿಕತೆ ಅಥವಾ ಅಧಾರ್ಮಿಕದ ಬುದ್ಧಿ ಬರ್ಬೋದು. ಒಮ್ಮೆ ಶಾಂತ ಸ್ವಭಾವದ ಕೆಲವು ಆಚರಣೆಗಳಾಗ್ಬೋದು, ಮತ್ತೊಮ್ಮೆ ಉಗ್ರ ರೀತಿಯ ಕೆಲವೊಂದು ಪರಿವರ್ತನೆಗಳು ಅಥವಾ ಅಂತಹ ಯುದ್ಧಾದಿ ಕಲಹಗಳು ಆಗುವಂಥದ್ದು. ಈ ರೀತಿ ವರ್ಷಪೂರ್ತಿ ದ್ವಿಸ್ವಭಾವದ ಒಂದು ವಿಚಾರ ಕಂಡುಬರುತ್ತೆ. ಈ ಸಂವತ್ಸರದ ಕುಂಡಲಿಯ ಫಲವಾಗಿ ಅಲ್ಲಿ ಅಮಾವಾಸ್ಯೆ ಮತ್ತು ಪಾಡ್ಯಮಿ ತಿಥಿ, ಉದಯ ಕಾಲದಲ್ಲಿ ಅಮಾವಾಸ್ಯೆ ಇರುತ್ತೆ. ಉದಯದ ಬಳಿಕ 25ರಿಂದ 30 ನಿಮಿಷಗಳ ಬಳಿಕ ಅಲ್ಲಿ ಪಾಡ್ಯಮಿ ತಿಥಿ ಬರುವಂಥದ್ದು. ಹಾಗಾಗಿ ದ್ವಿಸ್ವಭಾವದ ವಿಚಾರಗಳು, ಪರಾಭವದ ವಿಚಾರಗಳು ಈ ಸಂವತ್ಸರದ ಆದಿಭಾಗದ ಒಂದು ಕುಂಡಲಿಯ ವಿಚಾರ ಕಂಡುಬರುತ್ತೆ. ಕುಂಡಲಿಯಲ್ಲಿ ಆಗಲೇ ಹೇಳಿದ್ದೇನೆ ಮೀನಲಗ್ನಕ್ಕೆ ಅಧಿಪತಿ ಗುರು, ಸಂವತ್ಸರದ ಅಧಿಪತಿ ಗುರುವಾರ ಬಂದಿದೆ. ಸಂವತ್ಸರಕ್ಕೆ ರಾಜ ಗುರುವೇ ಆಗಿದ್ದಾನೆ. ರಾಜ ಗುರು ಈ ಸಂವತ್ಸರದ ರಾಜ ಅಂದರೆ ಯಾವ ವಾರದಲ್ಲಿ ಆ ಸಂವತ್ಸರ ಬರುತ್ತೆ, ಸಂವತ್ಸರದ ಒಂದು ರಾಜ ಅಂತ ಹೇಳ್ತಾರೆ. ಅಂದರೆ ಆಳ್ವಿಕೆ ಅದು ಗುರುವಿನಲ್ಲೇ ಬರುತ್ತೆ. ಆಳ್ವಿಕೆ ಗುರುವಿನಲ್ಲಿ ಬಂದರೂ ಅಲ್ಲಿ ಕೂತಿರುವಂತಹ ಗುರುವಿನ ಮನೆ ಆದಂತಹ ಮೀನರಾಶಿಯಲ್ಲಿ ಕೂತಿರುವಂತಹ ಗ್ರಹಗಳು ರವಿ, ಚಂದ್ರ, ಶನಿ, ಶುಕ್ರರು ಇದ್ದಾರೆ. ಹಾಗಾಗಿ ಅಲ್ಲಿ ಆತನ ಆಳ್ವಿಕೆ ಅಷ್ಟು ಸುಲಭವಾಗಿ ಇರುವುದಿಲ್ಲ. ಪರಸ್ಪರ ವೈರುಧ್ಯದ ಗ್ರಹಗಳು, ಪರಸ್ಪರ ವಿರುದ್ಧವಾದಂತಹ ಭಾವನೆಗಳುಳ್ಳಂತಹ ಮಂತ್ರಿವರ್ಗ ಅಥವಾ ಸೇನಾಧಿಪತಿ ವರ್ಗ ಅಥವಾ ಇನ್ನಿತರ ಅವರ ಸೇವಕ ವರ್ಗಗಳು ಪರಸ್ಪರ ವೈರುಧ್ಯದ ಪ್ರಭಾವಗಳನ್ನು ವರ್ಷಪೂರ್ತಿ ಆ ಆಳ್ವಿಕೆ ಮಾಡುವಂತಹ ರಾಜನು ಅಥವಾ ಆಳುವಂಥ ಸರ್ಕಾರವು ಎದುರಿಸಬೇಕಾಗತ್ತೆ. ಅಲ್ಲಿ ಜನರಿಂದ ಅವರಿಗೆ ಒಂದು ರೆಸಿಸ್ಟೆನ್ಸ್ ಪ್ರತಿರೋಧ ಬರ್ಬೋದು, ನೌಕರರಿಂದ ಪ್ರತಿರೋಧಗಳು ಬರ್ಬೋದು, ಅಥವಾ ಇನ್ನಿತರ ಬೇರೆ ದೇಶಗಳಿಂದ ಪ್ರತಿರೋಧಗಳು ಬರ್ಬೋದು, ಯುದ್ಧದ ಒಂದು ಘಟನೆಗಳು ವ್ಯಕ್ತಿ ಆಗ್ಬೋದು, ಆರ್ಥಿಕತೆಯ ಬೇರೆ ಬೇರೆ ರೀತಿಯ ಒತ್ತಡಗಳು, ಪ್ರಭಾವಗಳು ಪ್ರತಿಯೊಂದು ದೇಶದ ಮೇಲೆಗೂ ಈಗ ಬರುವಂತಹ ಸಾಧ್ಯತೆಗಳು ಬರ್ತವೆ. ಹಾಗಾಗಿ ರಾಜ ಗುರುವಿನ ಮನೆಯಲ್ಲಿ ಕುಳಿತುವಂತಹ 4 ಗ್ರಹಗಳು ಅಲ್ಲಿ ಪ್ರತಿಷ್ಠೆ. ಇನ್ನು ಗುರು ಕುಳಿತುವಂತಹದ್ದು ಈಗ ಮಿಥುನ ರಾಶಿಯಲ್ಲಿ ಕೂತಿರುವಂಥದ್ದು. ಗುರುವಿನ ಒಂದು ಅಸ್ತಿತ್ವ ಈಗ ಮಿಥುನ ರಾಶಿಯಲ್ಲಿರುತ್ತೆ. ಮಿಥುನ ರಾಶಿಯು ಬುಧನ ಮನೆ ಆಗಿರುತ್ತೆ. ಅದೇನೋ ಗುರುವಿಗೆ ಅಷ್ಟೊಂದು ಪ್ರಿಯವಾದ ಸ್ಥಾನವೇನೂ ಅಲ್ಲ. ಮಿಥುನ ರಾಶಿಯಲ್ಲಿರತಕ್ಕಂತಹ ಗುರು ಅಷ್ಟೊಂದು ಉತ್ತಮವಾದ ಫಲವನ್ನು ಅಲ್ಲಿ ಸೂಚನೆ ಮಾಡೋದಿಲ್ಲ. ಅಲ್ಲಿ ಅನೇಕ ರೀತಿಯ ಕಷ್ಟ ನಷ್ಟಗಳು, ರಾಜಕೋಪ, ಸ್ಥಾನನಾಶ, ಸ್ತ್ರೀಯರಿಗೆ ಕಷ್ಟ ಮುಂತಾದ ಫಲಗಳು ಯಾವಾಗ ಅಲ್ಲಿ ಮಿಥುನದಲ್ಲಿ ಗುರು ಇದ್ದಾನೋ ಅಂತಹ ಫಲಗಳು ವ್ಯಕ್ತವಾಗ್ತವೆ.
ಹಾಗಾಗಿ ಅನೇಕ ರೀತಿಯ ಅಪವಾದದ ಘಟನೆಗಳು ಆಳುವವರಿಗೆ ಆಗುತ್ತೆ, ಅನೇಕ ರೀತಿಯ ಅವರ ಮೇಲೆ ಆರೋಪಗಳು ಬರುವಂಥದ್ದು, ವಿಶೇಷವಾಗಿ ವಿರುದ್ಧ ಲಿಂಗದವರಿಂದ ಆಗುವಂತಹ ಪ್ರಭಾವಗಳು ಆಳುವವರ ಮೇಲೂ ಜೊತೆಗೆ ಉನ್ನತ ವರ್ಗದವರ ಮೇಲೂ ಆಗುವಂಥದ್ದು, ಜೊತೆಗೆ ಸ್ವಜನರಲ್ಲಿ ವಿರೋಧಗಳಂತೆ, ಸ್ವಜನರೇ ಅವರವರ ಒಂದು ಉದಾಹರಣೆಗೆ ಒಂದು ಪಕ್ಷ ಅಂತ ಇಟ್ಕೊಳ್ಳೋಣ, ಪಕ್ಷದ ಒಳಗೇ ಆಗುವಂಥ ಭಿನ್ನಮತ ಅಥವಾ ಒಂದು ಕೌಟುಂಬಿಕ ವಿಚಾರ ಅಂದರೆ ಕೌಟುಂಬಿಕ ಬರುವಂಥ ಭಿನ್ನಮತಗಳು ಈ ಸಂಸ್ಥೆಯಲ್ಲಿ ಉಲ್ಬಣ ಆಗುವಂಥದ್ದು. ಇನ್ನು ಅನೇಕ ರೀತಿಯ ಸ್ಥಾನ ಬದಲಾವಣೆಗಳಾಗ್ತವೆ, ಜನರಿಗೂ ಇರುತ್ತೆ, ಆಳುವವರಿಗೂ ಇರುತ್ತೆ, ಅಥವಾ ನೌಕರ ವರ್ಗದವರು ಎಲ್ಲರಿಗೂ ಯಾವುದೇ ಕಾರಣಗಳಿಂದ ಸ್ಥಾನ ಚಲನೆಗಳು ಆಗುವಂಥ ವಿಚಾರ ಈ ಸಂವತ್ಸರದಲ್ಲಿ ಆ ಗುರು ಮಿಥುನ ರಾಶಿಯಲ್ಲಿರುವಂಥ ಫಲವಾಗಿ ಕಂಡುಬರುತ್ತೆ. ಇನ್ನು ಕುಂಡಲಿಯನ್ನು ಮುಂದುವರಿತಾ ನೋಡಿದಾಗ ಮೀನದಲ್ಲಿ 4 ಗ್ರಹ ಸ್ಥಿತವಾಯಿತು, 5ನೇದಾಗಿ ಗುರುವು ಅಲ್ಲಿ ಮಿಥುನದಲ್ಲಿ ಇರುವಂಥದ್ದು. ಇನ್ನು ಮತ್ತೆ ಕುಂಡಲಿಯನ್ನು ನಾವು ಪ್ರದಕ್ಷಿಣವಾಗಿ ಬಂದಾಗ ಅಲ್ಲಿ ಲಗ್ನದಿಂದ ಪ್ರದಕ್ಷಿಣವಾಗಿ ಬಂದಾಗ ಮತ್ತೆ ಮುಂದೆ ಸಿಗುವಂಥದ್ದು ಅಲ್ಲಿ ಸಿಂಹರಾಶಿಯಲ್ಲಿ ಕುಳಿತಿರುವಂತಹ ಕೇತು ಸಿಂಹರಾಶಿಯಲ್ಲಿ ಇರುವಂಥದ್ದು ಅದು ಕೆಲವೊಂದು ವಿಚಾರದಲ್ಲಿ ಉತ್ತಮ ಫಲಗಳನ್ನು ಮಾಡುತ್ತೆ. ಜೊತೆಗೆ ಜನರಲ್ಲಿ ಮಾಯೆ ಮೋಹ ಈ ವರ್ಷವೂ ಜಾಸ್ತಿ ಆಗುತ್ತೆ. ಅಲ್ಲಿ ಆರಂಭದಲ್ಲಿ ಕೇತುವು ಸಿಂಹದಲ್ಲಿರ್ತಾನೆ, ಮತ್ತು ಡಿಸೆಂಬರ್ ಒಂದು ಭಾಗದಲ್ಲಿ ಆತನ ರಾಹು ಕೇತುಗಳ ಒಂದು ಸ್ಥಾನ ಪರಿವರ್ತನೆ ಆಗುತ್ತೆ. ರಾಹು ಕೇತುಗಳ ಸ್ಥಾನ ಪರಿವರ್ತನೆ ಆಗುವಾಗ ಅಲ್ಲಿ ಮತ್ತೊಮ್ಮೆ ಕೆಲವೊಂದು ಫಲಗಳು ಬೇರೆ ಗುರುವು ಮತ್ತು ಮಿಥುನದಿಂದ ಅಲ್ಲಿ ಕಟಕಕ್ಕೆ ಹೊರತಾನೆ ಅಕ್ಟೋಬರ್ ತಿಂಗಳ ಜೂನ್ನಿಂದ ಅಕ್ಟೋಬರ್ವರೆಗೂ, ಆಮೇಲೆ ನವಂಬರ್ನಿಂದ ಅಲ್ಲಿ ಜನವರಿವರೆಗೂ ಸಿಂಹದಲ್ಲೇ ಇರುವಂಥದ್ದು. ಜೊತೆಗೆ ಅತಿಚಾರಿಯಾಗಿ ಮತ್ತು ಮರಳಿ ವಕ್ರದಿಂದ ಅತಿಚಾರಿಯಾಗಿ ಆತನು ಮತ್ತೆ ಕಟಕಕ್ಕೆ ಬರುವಂಥದ್ದು. ಹಾಗಾಗಿ ಈ ಸಂವತ್ಸರದಲ್ಲಿ ದ್ವಿಸ್ವಭಾವ ಲಗ್ನಕ್ಕೆ ಮತ್ತು ದ್ವಿಸ್ವಭಾವದ ಸ್ಥಿತಿಗೆ ಹಲವಾರು ಪೂರಕವಾದ ಒಂದು ಗ್ರಹದ ಪಲ್ಲಟಗಳು ಜರುಗುತ್ತೆ. ನೋಡಿ, ಆರಂಭದಲ್ಲಿ ಗುರು ವರ್ಷ ಆದಿಯಲ್ಲಿ ಗುರು ಮಿಥುನದಲ್ಲಿರುವಂಥದ್ದು, ಜೂನ್ 1ರಿಂದ ಅಕ್ಟೋಬರ್ 31ರವರೆಗೆ ಗುರು ಕಟಕಕ್ಕೆ ಬರುವಂಥದ್ದು. ಅಲ್ಲಿ ಕಟಕವು ಚಂದ್ರನ ಮನೆ, ಮಿಥುನವು ಬುಧನ ಮನೆ ಆಗಿರುತ್ತೆ. ಆ ಬಳಿಕ ಆತನು ನವಂಬರ್ 1ರಿಂದ ಜನವರಿ 24ರವರೆಗೆ ಆತನಿಗೆ ಅತಿಚಾರ ಅಂತ ಬರುತ್ತೆ, ಅದು ವೇಗವಾಗಿ ಬರುವಂಥದ್ದು. ಆತನು ಕಟಕದಿಂದ ಸಿಂಹಕ್ಕೂ ಬರ್ತಾನೆ. ಸಿಂಹಕ್ಕೂ ಬರುವಂತಹ ಗುರು ಅಲ್ಲಿ ಜನವರಿ 24ರವರೆಗೆ ಸಿಂಹದಲ್ಲಿರುವಂಥದ್ದು. ಜನವರಿ 25ರಿಂದ ಮತ್ತೆ ಆತನು ಮರಳಿ ಕಟಕಕ್ಕೆ ಹೋಗುವಂಥ ಘಟನೆ ಜರುಗುತ್ತೆ. ಈ ರೀತಿ ಒಂದು ವಿಶಿಷ್ಟವಾದ ಘಟನೆ, 4 ರಾಶಿ 4 ಬಾರಿ ಗುರುವಿನ ಪರಿವರ್ತನೆ ಸಂವತ್ಸರದಲ್ಲೇ ಆಗುವಂಥ ಒಂದೇ ಸಂವತ್ಸರದಲ್ಲಿ ಅಲ್ಲಿ ಮಿಥುನ, ಕಟಕ, ಸಿಂಹ ಮತ್ತು ಕಟಕ ಹೋಗುವಂತಹ ಘಟನೆಗಳು ಆಗುವಂಥದ್ದು. ಅಂದರೆ ಆಳುವಂತಹ ಒಂದು ರಾಜರಿಗೆ ಸ್ಥಿತ್ಯಂತರ, ಸ್ಥಾನ ಚಲನೆ ಆಗುವಂಥ ಸವಾಲುಗಳು, ಬದಲಾವಣೆ, ಜೊತೆಗೆ ಅದರ ಮೇಲೆ ಆಗುವಂಥ ಜನರ ಮೇಲೆ ಆಗುವಂಥ ಪ್ರಭಾವಗಳು, ಕೆಲವೊಂದು ನಾವು ಊಹೆ ಮಾಡಲಿಕ್ಕೆ ಆಗುವಂಥ ಹಲವಾರು ಆಡಳಿತಾತ್ಮಕ ನಿಯಮಗಳ ಬದಲಾವಣೆ, ರೂಲ್ಸ್ಗಳ ಬದಲಾವಣೆ, ಜೊತೆಗೆ ಜನರು ದೈನಂದಿನ ಜೀವನದಲ್ಲಿ ಆಗುವಂಥ ಏರುಪೇರುಗಳಿಗೆ ಈ ಸಂವತ್ಸರ ಖಂಡಿತ ಸಾಕ್ಷಿ ಆಗುವಂಥದ್ದಿರುತ್ತೆ. ಹಾಗಾಗಿ ಸಂವತ್ಸರದ ಕುಂಡಲಿಯ ಫಲವಾಗಿ ಆಳುವಂತಹ ಗ್ರಹಗಳು, ಆಳಲ್ಪಡುವಂತಹ ಪ್ರಜಾವರ್ಗಕ್ಕೆ ಭಾಳಷ್ಟು ಸವಾಲಿನ ವಿಚಾರ. ಪರಾಭವ ಅನ್ನೋದು ಕೆಲವರಿಗೆ ವೈಯಕ್ತಿಕವಾಗಿ ಪರಾಭವ ಆಗ್ಬೋದು, ಸೋಲುಗಳಾಗ್ಬೋದು, ಇನ್ನು ಕೆಲವರಿಗೆ ಕೌಟುಂಬಿಕವಾಗಿ ಪರಾಭವ ಆಗ್ಬೋದು, ನ್ಯಾಯಾಲಯದ ಕೇಸು ಕಟ್ಲೆಗಳು ಕೆಲವರಿಗೆ ಅದರಲ್ಲಿ ಪರಾಭವ ಆಗ್ಬೋದು, ಆರ್ಥಿಕವಾಗಿ ಕೆಲವರಿಗೆ ನಷ್ಟಗಳಾಗಿ ಅದರ ಮೂಲಕ ಪರಾಭವ ಆಗ್ಬೋದು, ಇನ್ನು ಕೆಲವರಿಗೆ ಬಾಂಧವ್ಯ ಅಂದರೆ ರಿಲೇಷನ್ಶಿಪ್ಗಳಲ್ಲಿ ಅದು ಅದಕ್ಕೆ ಏನಾದರೂ ವಿವಾದಗಳು ಬಂದು ಅದರಲ್ಲಿ ಪರಾಭವ ಆಗ್ಬೋದು, ಇನ್ನು ಕೆಲವರಿಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಏನಾದರೂ ಪರಾಭವ ಆಗ್ಬೋದು. ಹಾಗಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಅವರಿಗೆ ಪರಾಭವದ ಅಥವಾ ಸೋಲಿನ ರುಚಿ ಅಂತ ಹೇಳ್ತೇವೆ, ಅದು ಬೇವು ಬೆಲ್ಲ ನಾವು ಯುಗಾದಿಯ ಸಂಕೇತವಾಗಿರುತ್ತೆ. ಆದರೆ ಇಲ್ಲಿ ಹಲವಾರು ಕಹಿ ಘಟನೆಗಳಿಗೆ ಸಾಕ್ಷಿಯಾಗುವಂತಹ ಅಥವಾ ಬೇವಿನ ಕಹಿಯ ಅನುಭವಗಳು ಬಹಳಷ್ಟು ಜನರಿಗೆ ಅಥವಾ ಬಹಳಷ್ಟು ಪ್ರಜಾವರ್ಗಕ್ಕೂ, ಆಳುವರ್ಗಕ್ಕೂ, ಉನ್ನತ ವರ್ಗಕ್ಕೂ ಆಗುವಂಥದ್ದೆಲ್ಲ ಕಂಡು ಬರುತ್ತೆ. ಇನ್ನು ಆ ಬಳಿಕ ಕುಂಡಲಿಯಲ್ಲಿ ನೇರವಾಗಿ ಬಂದಾಗ ಅಲ್ಲಿ ಸಿಂಹದ ಬಳಿಕ ಕನ್ಯಾ, ತುಲಾ, ವೃಶ್ಚಿಕ, ಧನು ಮತ್ತು ಮಕರ ರಾಶಿಯಲ್ಲಿ ಯಾವುದೇ ಗ್ರಹಗಳು ಇರೋದಿಲ್ಲ. ಮುಂದೆ ಇರುವಂಥದ್ದು 3 ಗ್ರಹಗಳು ಅಂದರೆ ಯುಗಾದಿಯ ಕುಂಡಲಿಯ ಉದಯ ಲಗ್ನದ ಕುಂಡಲಿಗೆ ಅನುಗುಣ ಅಂತ ಹೇಳುವಂಥ ಫಲ ಇದು. ಅಲ್ಲಿ ಮಂಗಳ, ಬುಧ ಮತ್ತು ರಾಹುಗಳು ಕುಂಭದಲ್ಲೇ ಇದ್ದಾರೆ. ಕುಂಭದಲ್ಲಿ ರಾಹು ಇರುವಂಥದ್ದು, ಮಂಗಳ ಇರುವಂಥದ್ದು, ಬುಧ ಇರುವಂಥದ್ದು. ಹಾಗಾಗಿ ಅಲ್ಲಿ ಮಂಗಳನ ಫಲವಾಗಿ ಏನಾಗುತ್ತೆ, ಮಂಗಳನು ಈ ಬಾರಿ ಆತನಿಗೆ ಮಂತ್ರಿ ಪದವೂ ಇದೆ, ಜೊತೆಗೆ ಆತನು ಇರುವಂಥದ್ದು ಶನಿ ಮಹಾರಾಜರ ಮನೆ ಆಗಿರುವಂಥದ್ದು ಅಲ್ಲಿ ಕುಂಭದಲ್ಲಿರತಕ್ಕಂಥ ಮಂಗಳನು ಕ್ರಾಂತಿಕಾರಿಯಾಗಿಯೋ ಅಥವಾ ಹಿಂಸಾತ್ಮಕವಾದ ವಿಚಾರವಾಗಿಯೋ, ಜೊತೆಗೆ ಹಿಂಸೆಗಳನ್ನು ಅಥವಾ ಅಪರಾಧ ಕೃತ್ಯಗಳನ್ನು ಪ್ರಚೋದಿಸುವಂಥದ್ದಾಗಿಯೋ, ಶತ್ರುಗಳು ಹೆಚ್ಚಳಾಗುವಂಥದ್ದು, ಶತ್ರುಗಳಲ್ಲಿ ಆಗುವಂತಹ ಒಂದು ಬೇರೆ ಬೇರೆ ರೀತಿಯ ಬಾಧೆಗಳು ಜನರನ್ನು ತೊಂದರೆ ಮಾಡುವಂಥದ್ದು, ಜೊತೆಗೆ ಜನರ ಒಂದು ಮಾನಸದಲ್ಲಿ ಏನೋ ಹಿಂಸಾತ್ಮಕವಾದ ಘಟನೆ, ನಕಾರಾತ್ಮಕವಾದ ಚಿಂತನೆ ಬರುತ್ತೆ. ಜೊತೆಗೆ ಹಲವಾರು ರೀತಿಯ ಅನಾರೋಗ್ಯ ಸಮಸ್ಯೆಗಳು, ಕಣ್ಣು, ಮೂಗು, ಕಿವಿ, ಗಂಟಲಿಗೆ ಸಂಬಂಧಪಟ್ಟಿರೋದು, ಮುಖದ ಭಾಗದ ಅವಯವಗಳಿಗೆ ಸಂಬಂಧಪಟ್ಟದಿರ್ಬೋದು, ಅಥವಾ ಮುಖದ ಅವಯವಗಳ ಮೂಲಕ ಹರಡುವಂಥದ್ದು. ಈಗ ಮೂಗಿನಿಂದ, ಬಾಯಿಯಿಂದ ಎಲ್ಲ ಬರುವಂಥ ನೋಡ್ತೀವಿ ನಾವು. ಆಗ ಹಲವಾರು ಸಾಂಕ್ರಾಮಿಕಗಳನ್ನು ಅನುಭವಿಸಿ ಗೊತ್ತಿರುತ್ತೆ. ಹಾಗಾಗಿ ಶ್ವಾಸದ ಮೂಲಕ ಅಥವಾ ಎಂಜಲ್ನ ಮೂಲಕ, ಆಹಾರದ ಮೂಲಕ ಅಂತ ಹೇಳ್ತೀವಿ. ಹಾಗಾಗಿ ಅಲ್ಲಿ ಮುಖದಲ್ಲಿ ಇರುವಂಥ ಇಂದ್ರಿಯಗಳಿಗೆ ಏನಾದರೂ ತೊಂದರೆಗಳು ಬರುವಂಥ ಅಂತಹ ಸೋಂಕುಗಳು ಹೆಚ್ಚಳ ಆಗುವಂಥದ್ದು ಈ ಮಂಗಳನ ಫಲವಾಗಿ ಕಂಡುಬರುತ್ತೆ.
ಹಾಗಾಗಿ ಅಂತಹ ವಿಚಾರವಾಗಿ ಸ್ವಲ್ಪ ಮಂಗಳನ ಫಲ ಕುಂಭದಲ್ಲಿರುವಂಥದ್ದು ಅಷ್ಟೇನು ಉತ್ತಮವಾಗಿ ಬರೋದಿಲ್ಲ. ಇನ್ನು ಅದೇ ರೀತಿ ಕುಂಭದಲ್ಲಿ ರಾಹು ಇದ್ದಾನೆ. ರಾಹು ಅಲ್ಲಿ ಸ್ಥಿತವಾಗಿದ್ದು ಆತನು ಡಿಸೆಂಬರ್ 5ರ ಬಳಿಕ ಆತನು ಮತ್ತೆ ಮಕರಕ್ಕೆ ಬರುವಂತಹ ಘಟನೆ ಇರುತ್ತೆ. ಹಿಮ್ಮುಖವಾದ ಚಲನೆ ಇರುತ್ತೆ. ಹಾಗೆ ರಾಹು ಮತ್ತು ಕೇತುಗಳ ಚಲನೆ ಯಾವಾಗಲೂ ಹಿಮ್ಮುಖವಾಗಿರೋ ಕಾರಣ ಅಲ್ಲಿ ಸಿಂಹದಲ್ಲಿರ್ತಕ್ಕಂಥ ಕೇತು ಕಟಕಕ್ಕೆ ಬರ್ತಾನೆ ಡಿಸೆಂಬರ್ ತಿಂಗಳಲ್ಲಿ. ಜೊತೆಗೆ ಅಲ್ಲಿ ಕುಂಭದಲ್ಲಿರತಕ್ಕಂತಹ ರಾಹು ಮಕರಕ್ಕೆ ಬರುವಂತಹ ಘಟನೆಗಳಾಗ್ತವೆ. ಹಾಗಾಗಿ ಈ ಎರಡೂ ಫಲಗಳಲ್ಲಿ ಅಷ್ಟೊಂದು ಮಂಗಳನ ಫಲವಾಗಲಿ ರಾಹುನ ಫಲವಾಗಲಿ ವಿರುದ್ಧವಾದ ಫಲಗಳನ್ನು, ಜನರಲ್ಲಿ ನಾನಾ ರೀತಿಯ ಮಾಯೆಗಳನ್ನು, ಅನಾರೋಗ್ಯದ ಸಮಸ್ಯೆಗಳನ್ನು, ಶತ್ರು ವೃದ್ಧಿಯನ್ನು, ಶತ್ರುತ್ವಗಳು ಕುಟುಂಬದಲ್ಲಿ ಹೆಚ್ಚಳಾಗುವಂಥದ್ದು, ಪರಸ್ಪರ ಸೋದರರಲ್ಲಿ ಕಲಹ, ಬಂಧುಗಳಲ್ಲಿ ಕಲಹಗಳನ್ನು ಸೂಚಿಸುವಂಥದ್ದು. ಜೊತೆಗೆ ಸ್ತ್ರೀ ತತ್ವದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಜಾಸ್ತಿ ಆಗುವಂಥ ವಿಚಾರಗಳು ಕಂಡುಬರುತ್ತೆ. ಇನ್ನು ಅದೇ ರೀತಿ ಬುಧನು ಸಹ ಅಲ್ಲೇ ಇದ್ದಾನೆ. ಬುಧನು ಸಹ ಅಲ್ಲೇ ಬಿದ್ದಿರುವಂಥದ್ದು. ಕುಂಭದಲ್ಲೇ ಇರುವಂತಹ ಬುಧನು ಕೆಲವೊಮ್ಮೆ ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಸ್ವಲ್ಪ ಸಹಾಯವನ್ನು ಮಾಡ್ತಾನೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ಧಾನ್ಯಗಳ ವ್ಯಾಪಾರ ಅಥವಾ ಇನ್ನಿತರ ಈ ಕುಷ್ಕಿ ಬೆಳೆಗಳು ಅಂತ ಹೇಳ್ತೇವೆ ಅಥವಾ ಹಿಂಗಾರಿ ಬೆಳೆಗಳು ಅವೆಲ್ಲ ಸ್ವಲ್ಪ ಚೆನ್ನಾಗಿ ವೃದ್ಧಿ ಆಗುವಂಥದ್ದು. ಮುಂಗಾರು ಬೆಳೆಗಿಂತ ಹಿಂಗಾರು ಬೆಳೆಗಳು ಹೆಚ್ಚಿನ ಲಾಭಾಂಶಗಳು ಬರುವಂಥದ್ದು. ಬೇರೆ ಬೇರೆ ರೀತಿಯ ಫ್ಯಾನ್ಸಿ ಇರ್ಬೋದು, ಬಟ್ಟೆ ಬರೆಗಳಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಶುಭ ಸಮಾರಂಭಗಳು ಬಳಸುವಂಥ ವಸ್ತುಗಳು, ಪೂಜಾ ಸಾಮಗ್ರಿಗಳಿರ್ಬೋದು ಅಥವಾ ಈ ಸಿಲ್ಕು, ರೇಷ್ಮೆ ಮುಂತಾದ ವಿಚಾರಗಳಿರ್ಬೋದು, ಇವೆಲ್ಲಗೆ ಸ್ವಲ್ಪ ಉತ್ತಮವಾದ ಫಲಗಳು ಬುಧನಿಂದ ವ್ಯಕ್ತವಾಗುವಂಥದ್ದೆಲ್ಲಿರುತ್ತೆ. ಅದೇ ರೀತಿ ಈ ಎಲ್ಲ ಕಾರಣಗಳಿಂದಾಗಿ ಈ ಗ್ರಹಗಳ ಕುಂಡಲಿಯ ಫಲವನ್ನು ಈಗ ನಾವು ವಿಶ್ಲೇಷಣೆ ಮಾಡಿದ್ವಿ. ಇನ್ನು ಹಾಗೆ ರಾಜ ಮಂತ್ರಿಗಳ ಫಲ ನೋಡಿದಾಗ ರಾಜ ಗುರು ಆಗಿರೋದ್ರಿಂದ ಅಂದರೆ ಒಂದು ರೀತಿಯಲ್ಲಿ ಆಡಳಿತದಲ್ಲಿ ಉತ್ತಮ ಫಲಗಳನ್ನೇ ಹೇಳಲ್ಪಟ್ಟಿವೆ. ಗುರು ರಾಜ ಆಗಿದ್ದರೆ ಅದು ಗುರುವಾರ ಬರುವಂಥ ಯುಗದಿಂದ ಗುರು ರಾಜನಿಂದ ವಿಶೇಷವಾಗಿ ಉತ್ತಮ ಫಲಗಳೇ ವ್ಯಕ್ತವಾಗಿವೆ. ಆದರೆ ಅಲ್ಲಿರತಕ್ಕಂತಹ ಆತನ ಸಹವರ್ತಿಗಳು ಮಂತ್ರಿ ವರ್ಗ ಮಂಡಲದಲ್ಲಿ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿರೋ ಕಾರಣ, ಉದಾಹರಣೆಗೆ ಅಲ್ಲಿ ರವಿ, ಶುಕ್ರ, ಶನಿ ಮತ್ತು ಅಲ್ಲಿರತಕ್ಕಂತಹ ಚಂದ್ರ ಇವೆಲ್ಲರೂ ಅಲ್ಲಿ ಮೀನದಲ್ಲಿ ಸಿದ್ಧರಾಗಿದ್ದು ಅನೇಕ ರೀತಿಯ ವೈರುಧ್ಯದ ಪ್ರಮಾಣಗಳು, ರಾಜನಿಗೆ ಸವಾಲುಗಳು, ಸಂಕಷ್ಟಗಳು ಬರ್ತುವಂಥದ್ದು. ಮಂತ್ರಿ ಮಂಗಳನಾಗಿದ್ದಾನೆ ಅಂದರೆ ಅಲ್ಲಿ ರಾಜ ಆಗಿದ್ದರೆ ಮಂತ್ರಿ ಮಂಗಳನಾಗಿದ್ದಾನೆ. ಮಂತ್ರಿ ಮಂಗಳನಾಗಿರುವ ಕಾರಣ ಅನೇಕ ರೀತಿಯ ಈ ಯುದ್ಧ ಪೀಡೆಗಳು, ಅನೇಕ ರೀತಿಯ ಜನರಲ್ಲಿ ಹಿಂಸಾತ್ಮಕ ವಿಚಾರಗಳು, ಅಪರಾಧ ಕೃತ್ಯಗಳು, ಕೊಲೆ ಸುಲಿಗೆ ಅಂತಹ ಘಟನೆಗಳು ಆಗುವಂಥದ್ದು. ಜೊತೆಗೆ ಇವುಗಳು ಯಾವುದೇ ನಿಯಂತ್ರಣಕ್ಕೆ ಬರದೆ ಕೆಲವೊಂದು ಆಡಳಿತ ವರ್ಗವು ಇಂತಹ ಒಂದು ಅಪರಾಧ ಕೃತ್ಯಗಳ ಜೊತೆಗೆ ಇಂತಹ ಒಂದು ಕ್ರಿಮಿನಲ್ಗಳ ಜೊತೆಗೆ ಆಡಳಿತ ವರ್ಗದಲ್ಲಿದ್ದವರು ಸಹ ಶಾಮೀಲಾಗುವಂಥ ಘಟನೆಗಳನ್ನು ಗಮನಿಸ್ತೇವೆ. ಕೆಲವೊಬ್ಬರಿಗೆ ಬೇರೆ ಬೇರೆ ಕಾಲದಲ್ಲಿ ಅವರಿಗೆ ಸಹಾಯ ಮಾಡಿರೋದು ಅಥವಾ ಅವರನ್ನು ಬಚಾವ್ ಮಾಡುವಂಥ ಘಟನೆಗಳು ನಾವೆಲ್ಲ ಕೇಳಿರ್ತೇವೆ. ಹಾಗಾಗಿ ಅಂತಹ ಒಂದು ಘಟನೆಗಳು ಜರಗಬಹುದು. ಜೊತೆಗೆ ಜನರಲ್ಲಿ ಈ ಯುದ್ಧದ ಭೀತಿ, ರೋಗದ ಭೀತಿ, ಅದೇ ರೀತಿ ಈ ಶಾಂತಿ ಭಂಗವಾಗುವಂಥ ಘಟನೆಗಳು ಜರುವಂಥದ್ದು. ಜೊತೆಗೆ ಕೆಲವೊಂದು ಭಾಗದಲ್ಲಿ ಬರಗಾಲದ ಛಾಯೆಗಳು ಕೆಲವೊಂದು ಭಾಗದಲ್ಲಿ ಮೂಡುವಂಥದ್ದು. ಮಂಗಳನ ಮಂತ್ರಿತ್ವ ಅಷ್ಟೊಂದು ಉತ್ತಮವಾದ ಫಲ ಇಲ್ಲ. ಇನ್ನು ಸೇನಾಧಿಪತ್ಯ ಅಂತ ಹೇಳ್ತಾರೆ. ಸೇನಾಧಿಪತ್ಯ ಅಂದರೆ ಎಲ್ಲ ಸೈನ್ಯದ ಒಂದು ಅಧಿಪತಿ, ಸದಾ ಕಮಾಂಡರ್ ಅಂತ ಹೇಳ್ತೀವಿ. ಹಾಗಾಗಿ ಆ ಸೇನಾಧಿಪತ್ಯ ಚಂದ್ರನಾಗಿದ್ದಾನೆ. ಹಾಗಾಗಿ ಸೇನಾಧಿಪತ್ಯ ಚಂದ್ರವಾಗಿರೋ ಕಾರಣ ಶೋಕ ಶಾಂತಿ ವೃದ್ಧಿ ಆಗುತ್ತೆ. ಯುದ್ಧಗಳು ಎದುರು ಕ್ಷಿಪ್ರವಾಗಿ ಯುದ್ಧ ನಿವಾರಣೆ ಆಗುತ್ತೆ. ಅದು ಯುದ್ಧದ ಭೀತಿ ಇದ್ದರೂ ಅದು ನಿವಾರಣೆ ಮಾಡುವಂಥದ್ದು. ಜನರಲ್ಲಿ ಶಾಂತಿ ಸ್ಥಾಪನೆ, ಜೊತೆಗೆ ಪಶು ಪಕ್ಷಿಗಳಿಗೆ ಉತ್ತಮವಾದ ಫಲ, ಸಸ್ಯಗಳಿಗೆ ಉತ್ತಮ ಫಲ, ಉತ್ತಮವಾದ ಕೃಷಿ, ಪಶುಪಾಲಕರಿಗೆ ಉಪಯೋಗವಂಥ ಹಲವಾರು ವಿಚಾರಗಳನ್ನು ಸರ್ಕಾರಗಳು ಈಗ ಗಣನೆಗೆ ತಂದುಕೊಳ್ಬೋದು ಅಥವಾ ಜಾರಿಗೆ ತಂದುಕೊಳ್ಳುವಂಥ ಘಟನೆ. ಹಾಗಾಗಿ ಸೇನಾಧಿಪತ್ಯ ಚಂದ್ರನಾಗಿರೋ ಕಾರಣ ಶಾಂತಿ ಸುಭಿಕ್ಷೆಗಳ ಫಲಗಳು ಹೇಳಲ್ಪಟ್ಟಿವೆ. ಇನ್ನು ಸಸ್ಯಗಳಿಗೆ ಅಧಿಪತಿಗೆ ವಿಶೇಷವಾಗಿ ಶುಕ್ರನ ಒಂದು ಆಧಿಪತ್ಯ ಬಂದಿದೆ. ಹಾಗಾಗಿ ಎಲ್ಲ ಕೃಷಿಕರಿಗೆ ಒಂದು ಶುಭ ಸುದ್ದಿ ಈ ಸಂವತ್ಸರದಲ್ಲಿದೆ. ಪರಾಭವ ಸಂವತ್ಸರ ಬಂದರೂ ಹಲವಾರು ಕೃಷಿಕರಿಗೆ, ತೋಟಗಾರಿಕೆ ಮಾಡೋರಿಗೆ, ಹೈನುಗಾರಿಕೆ ಮಾಡೋರಿಗೆ, ಬೆಳೆಗಳನ್ನು ಬೆಳೆಯೋರಿಗೆ ಅಥವಾ ಅದನ್ನು ಪ್ರೊಸೆಸಿಂಗ್ ಸಂಸ್ಕರಣೆ ಮಾಡುವಂಥವರಿಗೆ ಅಥವಾ ಈ ಪಶುಗಳಿಗೆ ಸಂಬಂಧಪಟ್ಟ ಉತ್ಪನ್ನಗಳು ಅಥವಾ ಡೈರಿ ಉತ್ಪನ್ನಗಳು ಅಂತ ಹೇಳ್ಬೋದು, ಅಂಥವುಗಳಿಗೆ ಹಲವಾರು ಕೃಷಿ ಮತ್ತು ಪಶುಪಾಲಕರಿಗೆ ಸಂಬಂಧಪಟ್ಟವರಿಗೆ ಉತ್ತಮ ಹಣ ಆಗುತ್ತೆ, ಲಾಭಗಳು ಬರುತ್ತವೆ, ಆದಾಯ ಬರುತ್ತೆ. ಜೊತೆಗೆ ಸರ್ಕಾರದ ಯೋಜನೆಗಳ ಫಲಗಳು ಅವರಿಗೆ ಸಿಗುವಂಥದ್ದು. ಈ ರೀತಿ ಸಸ್ಯಾಧಿಪ ಶುಕ್ರನಾಗಿರೋ ಕಾರಣ ಕೃಷಿ ಮತ್ತು ಪಶುಪಾಲನೆಗೆ ಸಂಬಂಧಪಟ್ಟದ್ದು, ತೋಟಗಾರಿಕೆಗೆ ಸಂಬಂಧಪಟ್ಟದ್ದು, ಧಾನ್ಯಗಳಿಗೆ ಸಂಬಂಧಪಟ್ಟದ್ದು, ಆಹಾರದ ವಿಚಾರಗಳಿಗೆ ಸಂಬಂಧಪಟ್ಟ ಎಲ್ಲರೂ ಕ್ಷೇತ್ರದಲ್ಲಿದ್ದಾರೆ. ಅವರಿಗೆ ಉತ್ತಮ ಫಲಗಳೇ ಹೇಳಲ್ಪಡುತ್ತೆ. ಶುಕ್ರನ ಒಂದು ಆಧಿಪತ್ಯ ಬಹಳ ಉತ್ತಮ ಫಲ. ಇನ್ನು ಅಲ್ಲಿ ಧಾನ್ಯಕ್ಕೆ ಅಧಿಪತಿ ಅಲ್ಲಿ ಬುಧನಾಗಿದ್ದಾನೆ. ಬುಧನ ಆಧಿಪತ್ಯ ಧಾನ್ಯಗಳಿಗೆ ಅಷ್ಟೊಂದು ಉತ್ತಮ ಅಲ್ಲ, ಅಂದರೆ ಮಧ್ಯಮ ಫಲಗಳು ಹೇಳಲ್ಪಟ್ಟಿವೆ. ಧಾನ್ಯಗಳ ಕೆಲವು ಅಭಾವಗಳು ಸೃಷ್ಟಿಯಾಗ್ಬೋದು. ಕೆಲವೊಂದು ಭಾಗದಲ್ಲಿ ಆ ಧಾನ್ಯಗಳು ಏನಾದರೂ ಬೇರೆ ಬೇರೆ ಕಾರಣಗಳಿಂದಾಗಿ, ಕ್ಷಾಮದ ಕಾರಣದಿಂದ, ಬರಗಾಲದ ಕಾರಣ ಧಾನ್ಯದ ಬೆಳೆ ನಾಶ ಆಗುವಂಥದ್ದು, ಅಥವಾ ಧಾನ್ಯ ಬೆಳೆಗಳಿಗೆ ಕೀಟದ ಬಾಧೆಗಳು ಬರುವಂಥದ್ದು. ಅಲ್ಲಿ ಆಹಾರ ಧಾನ್ಯ ಅಲ್ಲದೆ ಕೆಲವು ದ್ವಿದಳ ಧಾನ್ಯ ಅಂತ ಹೇಳೋದು, ಉದಾಹರಣೆಗೆ ಉದ್ದು, ತೊಗರಿ ಮುಂತಾದೆಲ್ಲ ಹೇಳ್ತೇವೆ. ಅಂತಹ ದ್ವಿದಳ ಧಾನ್ಯಗಳಿಗೆ ಏನಾದ್ರು ಅವುಗಳ ಬೆಳೆಗಳಿಗೆ ಏನಾದ್ರು ಕೀಟದ ಬಾಧೆ, ಕ್ಷಾಮದ ಬಾಧೆಗಳು ಬರುವಂಥದ್ದು, ಅವುಗಳ ಬೆಲೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಧಾನ್ಯಾಧಿಪದ ಬುಧನಿಂದಾಗಿ ಬರ್ಬೋದು. ಆದರೆ ಒಟ್ಟಾರೆ ಸಸ್ಯ ಸಂಕುಲಕ್ಕೆ ಒಳ್ಳೆಯದಿದೆ. ಆದರೆ ಪರ್ಟಿಕ್ಯುಲರ್ ಅಂತ ಹೇಳಿದಾಗ ಧಾನ್ಯದ ವಿಚಾರವಾಗಿ ನೋಡಿದಾಗ ಅಲ್ಲಿ ಬುಧನ ಧಾನ್ಯಾಧಿಪತ್ಯ ಬರುತ್ತೆ. ಕೆಲವೊಂದು ಧಾನ್ಯಗಳ ಅಭಾವ ಸೃಷ್ಟಿಯಾಗುವಂಥದ್ದು.
ಇನ್ನು ಅರ್ಘ ಅಧಿಪ ಅಂದರೆ ಅಲ್ಲಿ ಬಳಸುವಂತಹ ಈ ನೀರಿಗೆ ಸಂಬಂಧಪಟ್ಟ ವಿಚಾರ, ಜಲತತ್ವಕ್ಕೆ ಸಂಬಂಧಪಟ್ಟಿರೋ ಚಂದ್ರನೇ ಆಗಿದ್ದಾನೆ. ಹಾಗಾಗಿ ಅಲ್ಲಿ ಚಂದ್ರನು ಅರ್ಘ ಅಧಿಪತನಾಗಿರೋ ಕಾರಣ ಜಲತತ್ವದ ವಿಶೇಷವಾಗಿ ವಿಚಾರಗಳು, ಯಾವುದೇ ರೀತಿಯ ಉತ್ತಮ ಬೆಳೆಗಳು ಫಲಿಸುವಂಥದ್ದು, ಸಸ್ಯ ಸಂಕುಲ ವೃದ್ಧಿಯಾಗುವಂಥದ್ದು, ಸಸ್ಯಗಳಿಗೆ, ಪಶುಗಳಿಗೆ, ಜನರಿಗೆ ಯಾವುದೇ ರೀತಿಯ ನೀರಿನ ಕೊರತೆಗಳು ಬಾಧೆ ಆಗೋದಿಲ್ಲ. ಅಥವಾ ತಾತ್ಕಾಲಿಕವಾಗಿ ಕೆಲವೊಂದು ದಿನಗಳು ಮಳೆಯ ಅಭಾವ, ನೀರಿನ ಅಭಾವ ಬಂದರೂ ಅದು ಕ್ಷಿಪ್ರವಾಗಿ ಮತ್ತೆ ಮಳೆ ಆಗುತ್ತೆ. ಹಾಗಾಗಿ ಹೆಚ್ಚು ಬರಗಾಲವು ಲಾಂಗ್ ಟೈಮ್ ಏನಿರೋದಿಲ್ಲ, ಶಾರ್ಟ್ ಡ್ಯೂರೇಷನ್ ಅಂತ ಹೇಳ್ಬೋದು. ಕೆಲವೊಂದು ತಿಂಗಳುಗಳು, ಉದಾಹರಣೆಗೆ ಈಗ ಕೆಲವೊಂದು ಭಾಗದಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ತುಂಬ ಒಂದು ಬೇಸಿಗೆ ಕಾಲ ನಮ್ಮ ದೇಶದಲ್ಲಿ ಇರುತ್ತೆ. ಆಗ ಅತಿ ಕಡು ಬೇಸಿಗೆ, ಸುಡು ಬೇಸಿಗೆ ಅಂತ ಹೇಳ್ತಾರೆ. ಆ ಸುಡು ಬೇಸಿಗೆ ಕಾಲದಲ್ಲಿ ಕೆಲವೊಂದು ಭಾಗದಲ್ಲಿ ನೀರಿನ ಅಭಾವ ಅದು ಸಹಜವಾಗಿ ಇರುತ್ತೆ. ಅಂಥದ್ದೇ ಸಹಜವಾದ ಅಭಾವಗಳು ವ್ಯಕ್ತವಾಗಿ ಹೊರತು ಅದು ಮತ್ತೆ ಅತಿರೇಕವಾಗಿ ಮುಂದುವರಿಯೋದಿಲ್ಲ. ಅದು ತಕ್ಷಣವಾಗಿ ಮತ್ತೆ ಮಳೆ ಕ್ಷಿಪ್ರವಾಗಿ ಆಗುತ್ತೆ, ಕಾಲಕ್ಕೆ ಮಳೆ ಆಗುತ್ತೆ. ಕಾಲೇ ವರ್ಷತು ಪರ್ಜನ್ಯ ಪ್ರತಿ ಸಸ್ಯಶಾಲಿನಿ ಅಂತ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥನೆ ಮಾಡೋದಿರುತ್ತೆ. ಅದೇ ರೀತಿ ಈ ವರ್ಷದಲ್ಲಿ ಹಾಗಾಗಿ ಮಳೆ ಬೆಳೆಗಳಿಗೆ ಏನು ಕೊರತೆ ಬರೋದಿಲ್ಲ. ಅಲ್ಲಿ ಅರ್ಘಾಧಿಪ, ಸಸ್ಯಾಧಿಪ ಎಲ್ಲ ಇರುವಂಥದ್ದು, ಸೇನಾಧಿಪ ಚಂದ್ರನಾಗಿರುವಂಥದ್ದು, ಸಸ್ಯಾಧಿಪ ಶುಕ್ರನಾಗಿರುವಂಥದ್ದು, ಅರ್ಘಾಧಿಪ ಚಂದ್ರ. ಇನ್ನು ಮೇಘಗಳಿಗೆ ಅಧಿಪತಿ ಯಾರು, ಅದನ್ನು ಚಂದ್ರನಾಗಿದ್ದಾನೆ. ಮೇಘ ಅಂದರೆ ಮಳೆ ಸುರಿಸುವಂಥ ಮೋಡಗಳು ಇದ್ದರೆ ಮಾತ್ರ ಅಲ್ಲಿ ಮಳೆ ಬರುವಂಥದ್ದು. ಮೇಘಾಧಿಪನು ಚಂದ್ರನೇ ಆಗಿರುವ ಕಾರಣ ಉತ್ತಮವಾದ ಸುವೃಷ್ಟಿ, ಸುಭಿಕ್ಷೆ ಆಗುತ್ತೆ. ಮಳೆ ಬೆಳೆಗಳಿಗೆ ಕೊರತೆ ಇರುವುದಿಲ್ಲ. ಕೆಲವೊಂದು ಭಾಗದಲ್ಲಿ ಸ್ವಲ್ಪ ಕಾಲ ವ್ಯತ್ಯಾಸ ಅಥವಾ ವಿಳಂಬ ಆದರೂ ಸಹಿತ ಮಳೆ ಭಾರಿ ಚೆನ್ನಾಗಾಗುತ್ತೆ. ಕಾಲದ ಮಳೆ ಬೆಳೆಗಾಗಿ ಉತ್ತಮವಾದ ಕೃಷಿ, ಪಶುಪಾಲನೆ, ಶಾಂತಿ, ಸುಭಿಕ್ಷೆಗಳು ಈ ಕೃಷಿಕ ವರ್ಗಕ್ಕೆ, ತೋಟಗಾರಿಕಾ ವರ್ಗಕ್ಕೆ, ರೈತಾಪಿ ವರ್ಗಕ್ಕೆ ಉತ್ತಮವಾದ ಒಂದು ನೆಮ್ಮದಿಯ ವಾತಾವರಣ ಅಲ್ಲಿ ಚಂದ್ರನಿಂದ, ಶುಕ್ರನಿಂದ ಎಲ್ಲ ಸಿಗುವಂಥದ್ದು ಈ ವರ್ಷದ ಒಂದು ವಿಶೇಷತೆ ಆಗಿರುತ್ತೆ. ಇನ್ನು ರಸಾಧಿಪವಾಗಿ ಅಲ್ಲಿ ರವಿ ಮೂಡಿದ್ದಾನೆ. ರಸಾಧಿಪ ಅಂದರೆ ರಸವಸ್ತುಗಳಿಗೆ ಅಧಿಪತಿ ಸೂರ್ಯನಾಗಿದ್ದಾನೆ. ರಸವಸ್ತುಗಳಂದರೆ ಈಗ ಕುಂಕುಮ, ಕರ್ಪೂರ, ಕೇಸರಿ, ಶ್ರೀಗಂಧ, ಹಿಂಗು ಎಂತೆಲ್ಲ ಹೇಳ್ತೇವೆ. ಹಾಗಾಗಿ ಅದು ಅಲ್ಪ ಪ್ರಮಾಣದಲ್ಲಿ ಬಳಸುವಂಥದ್ದು, ಆದರೆ ತುಂಬ ಮೌಲ್ಯವುಳ್ಳದ್ದು. ಅಂಥ ವಸ್ತುಗಳೆಲ್ಲ ಈಗ ಚೆನ್ನಾಗಿ ಲಭ್ಯ ಆಗ್ತವೆ. ಅವುಗಳ ಒಂದು ಲಭ್ಯತೆ ಭಾಳ ಚೆನ್ನಾಗಿರುತ್ತೆ. ಜೊತೆಗೆ ಔಷಧಕ್ಕೆ ತಯಾರಿಗೆ ಸಂಬಂಧಪಟ್ಟ ಹಲವಾರು ರಾ ಮೆಟೀರಿಯಲ್ಗಳು ಅಂತ ಹೇಳ್ಬೋದು, ಮೂಲಿಕೆಗಳ ವಿಚಾರ ಅವೆಲ್ಲವೂ ಈಗ ಚೆನ್ನಾಗಿ ಲಭ್ಯವಿದ್ದು ಅವುಗಳ ಬೆಲೆ ಏನು ಹೆಚ್ಚಳ ಆಗೋದಿಲ್ಲ. ರಸವಸ್ತುಗಳು ಚೆನ್ನಾಗಿ ಉತ್ತಮವಾಗಿ ಲಭ್ಯ ಇರುವಂಥದ್ದು. ನೀರಸಾಧಿಪ ಅಂದರೆ ಮೆಟಲ್ಗಳು ಅಂತ ಹೇಳ್ಬೋದು, ಅಥವಾ ರಸ ಅಲ್ಲದೆ ಇರುವಂಥದ್ದು ನೀರಸವಾದ ವಸ್ತುಗಳು, ಬೇರೆ ಲೋಹ, ಖನಿಜಗಳು, ಇವುಗಳಿಗೆ ಗುರು ಅಧಿಪತಿ. ಯಾಕಂದರೆ ನೀರಸಾಧಿಪ ಗುರು ಆಗಿರೋ ಕಾರಣ ಅಷ್ಟೇನೂ ಈ ಲೋಹಗಳ ಬೆಲೆ ಯಾವುದು ಕಡಿಮೆ ಆಗೋದಿಲ್ಲ. ಉದಾಹರಣೆಗೆ ಬಹಳಷ್ಟು ಜನರಿಗೆ ಒಂದು ಆತಂಕ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ. ಯಾಕಂದರೆ ಚಿನ್ನ, ಬೆಳ್ಳಿ ಅಥವಾ ಕಬ್ಬಿಣ, ಸ್ಟೀಲು ಅಥವಾ ತಾಮ್ರ ಇವುಗಳ ಉತ್ಪಾದನೆಗಳೇ ಅದನ್ನು ಬೆಲೆ ಏನು ಕಡಿಮೆ ಅಂತ ಆಗೋದಿಲ್ಲ. ಬೆಲೆ ಹೇಗೆ ಇದೆಯೋ ಹಾಗೇ ಮುಂದುವರಿಬೋದು. ಅಲ್ಪ ಪ್ರಮಾಣದ ವ್ಯತ್ಯಾಸಗಳು ಕೆಲವೊಂದು ತಿಂಗಳು, ಯಾಕಂದರೆ ಗುರುವಿನ ಚಲನೆ ಇರುತ್ತೆ. ಗುರು ಉದಾಹರಣೆಗೆ ಮಿಥುನದಿಂದ ಕಟಕಕ್ಕೆ ಬರುವಾಗ ಕೆಲವೊಂದು ಬೆಲೆ ಕಡಿಮೆ ಆಗೋದು, ಕಟಕದಿಂದ ಸಿಂಹಕ್ಕೆ ಹೋಗುವಾಗ ಮತ್ತೆ ಬೆಲೆ ಹೆಚ್ಚಳ ಆಗುವಂಥದ್ದು, ಜೊತೆಗೆ ಮತ್ತೆ ಸಿಂಹದಿಂದ ಮರಳಿ ಕಟಕಕ್ಕೆ ಬರುವಾಗ ಅವೆಲ್ಲ ಮತ್ತೆ ಹೆಚ್ಚಳ ಆಗುವಂಥದ್ದು. ಯಾಕಂದರೆ ಗುರುವಿನ ಪಲ್ಲಟ ಆಗುತ್ತೆ 4 ಬಾರಿ, ಮಿಥುನ, ಕಟಕ, ಸಿಂಹ ಮತ್ತು ಕಟಕ ಎಂಬ ನಾನು ಆಗಲೇ ಹೇಳಿದ್ದೇನೆ. 4 ಬಾರಿ ಗುರು ಪಲ್ಲಟ ಇದ್ದು ನೀರಸಾಧಿಪ ಗುರುವೇ ಆಗಿರುವ ಕಾರಣ ಈ ಲೋಹಗಳ ಬೆಲೆ ವರ್ಷ ಪೂರ್ತಿ ಅಸ್ಥಿರವಾಗಿರುತ್ತೆ. ಒಮ್ಮೆ ಸ್ವಲ್ಪ ಏರುವಂಥದ್ದು, ಮತ್ತು ಸ್ವಲ್ಪ ಕಡಿಮೆ ಆಗುವಂಥದ್ದು, ಮತ್ತು ತುಂಬ ಏರುವಂಥದ್ದು. ಹಾಗಾಗಿ ತುಂಬ ತಳಮಟ್ಟಕ್ಕೆ ಇಳಿಯುವಂತಹ ಬೆಲೆ ಯಾವುದೇ ಲೋಹಗಳಿಗೆ ತಳಮಟ್ಟದ ಬೆಲೆ ಬರೋದಿಲ್ಲ. ಇದ್ದದರಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ ಬೆಲೆಗಳು ವ್ಯತ್ಯಾಸ ಆಗುವಂಥದ್ದು. ಇನ್ನು ಪಶುಗಳಿಗೆ ನಾಯಕನಾಗುವಂಥದ್ದು ಅದು ಶ್ರೀಕೃಷ್ಣನಾಗಿದ್ದಾನೆ. ಶ್ರೀಕೃಷ್ಣನು ಪಶು ಪಕ್ಷಿಗಳಿಗೆ ಅಥವಾ ಪಶುಪಾಲಕರಿಗೆ ನಾಯಕನಾಗಿದ್ದು ಅಲ್ಲಿ ಪಶು ವರ್ಗಕ್ಕೆ ಅಥವಾ ಈ ಗೋವುಗಳಿರ್ಬೋದು ಅಥವಾ ಇನ್ನಿತರ ಯಾವುದೇ ಪಶುವರ್ಗವಿರೋ ಅವೆಲ್ಲೂ ಸುಖ ಸಮೃದ್ಧಿಯಾಗಿ ಚೆನ್ನಾಗಿರುತ್ತೆ. ಅವುಗಳಿಗೆ ಯಾವುದೇ ತೊಂದರೆಗಳೆಲ್ಲ ಬರೋದಿಲ್ಲ. ಹಾಗಾಗಿ ಇದೆಲ್ಲ ಸಾಮಾನ್ಯವಾದ ಫಲ. ಮತ್ತು ಉಪ ಅಧಿಪರು ಅಂತ ಹೇಳ್ತಾರೆ, ಉಪ ಅಧಿಪರು ಸಹ ಇರ್ತಾರೆ. ಉದಾಹರಣೆಗೆ ಅಲ್ಲಿ ಸೂರ್ಯನಿಗೆ ಮಹಿಷಾಧಿಪತ್ಯ, ಮಾಂಗಲ್ಯಾಧಿಪತ್ಯ ಬಂದಿರುತ್ತೆ. ಅದೇ ರೀತಿ ಚಂದ್ರನಿಗೆ ಯುದ್ಧಾಧಿಪ, ವ್ಯಾಪಾರಾಧಿಪ, ಧನಾಧಿಪ, ರತ್ನಾಧಿಪ, ತೃಣಾಧಿಪ, ಛಾಗಾಧಿಪ ಅಂತ ಸಹ ಅಲ್ಲಿ ಚಂದ್ರನಿಗೆ ಅಧಿಪತ್ಯ ಬಂದಿದೆ. ಅದೇ ರೀತಿ ಮಂಗಳನಿಗೆ ಸಹ ಒಂದು ಉಪ ಅಧಿಪತ್ಯ ಅಂತ ಬಂದಿದೆ. ಅಪರ ಸಸ್ಯಾಧಿಪ, ಆಜ್ಞಾಧಿಪ, ಸರ್ಪಾಧಿಪ, ಸ್ತ್ರೀ ಅಧಿಪ, ಗಜಾಧಿಪ ಎಂಬ ಅಧಿಪತ್ಯ ಮಂಗಳನಿಗೆ ಬರುತ್ತೆ. ಇನ್ನು ಬುಧನಿಗೆ ಮತ್ತೆ ಬರುವಂಥ ಉಪ ಅಧಿಪತ್ಯದಲ್ಲಿ ಆತನು ಪಶ್ಚಾತ್ ಧಾನ್ಯ ಅಂದರೆ ಈ ಹಿಂಗಾರು ಬೆಳೆ ಅಂತ ಹಿಂಗಾರಿಗೆ ಬರುವಂತಹ ಧಾನ್ಯಗಳ ಅಧಿಪ, ಆಮೇಲೆ ಮೃಗಾಧಿಪ, ವೃಷಭಾಧಿಪ, ಗಜ ಅಧಿಪ ಎಂಬ ಅಧಿಪತ್ಯ ಬಂದಿದೆ. ಗುರುವಿಗೆ ಛತ್ರಾಧಿಪ, ನರಾಧಿಪ, ಅಶ್ವಾಧಿಪ, ಖರಾಧಿಪ ಎಂಬ ಒಂದು ಅಧಿಪತ್ಯ ಬಂದಿದೆ. ಶುಕ್ರನಿಗೆ ಪೂರ್ವ ಸಸ್ಯಾಧಿಪ, ಅಗ್ರಧಾನ್ಯಾಧಿಪ, ಕೋಶಾಧಿಪ, ಉಷ್ಟ್ರಾಧಿಪ ಎಂಬ ಅಧಿಪತ್ಯ. ಶನಿಗೆ ವ್ಯವಹಾರಾಧಿಪ ಮತ್ತು ವಸ್ತ್ರಾಧಿಪ
ಇಲ್ಲಿ ಶನಿಗೆ ಕೇವಲ ಉಪ ಆಧಿಪತ್ಯ ಬಂದಿದೆ. ಆದರೆ ಅಲ್ಲಿ ವಿಶೇಷತೆ ಏನಂದರೆ ಆ ಶನಿ ಮಹಾರಾಜರು ಇರುವಂಥ ಮೀನಲಗ್ನದಲ್ಲೇ ರವಿ, ಚಂದ್ರ, ಶುಕ್ರರು ಇದ್ದಾರೆ. ಯಾಕಂದರೆ ಪ್ರಮುಖ ಆಧಿಪತ್ಯವನ್ನು ಹೊಂದಿದಂಥವರು, ಜೊತೆಗೆ ವರ್ಷದ ರಾಜನು ಇರುವಂತಹ ಮನೆ, ಅದು ವರ್ಷನ ರಾಜನ ಒಂದು ರಾಶಿ ಕ್ಷೇತ್ರವಾದ ಮೀನ, ಅಲ್ಲಿ ಶನಿ ಮಹಾರಾಜರವರು ಕಾರಣ ಎಲ್ಲರ ಮೇಲೂ ಒಂದು ಶನಿ ಮಹಾರಾಜರ ಒಂದು ಕಣ್ಣು ಇರುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇದು ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಉನ್ನತ ಇರ್ಬೋದು ಅಥವಾ ಸಾಮಾನ್ಯ ಪ್ರಜೆ ಇರ್ಬೋದು, ಎಲ್ಲರಿಗೂ ಒಂದು ಶನಿ ಮಹಾರಾಜರ ನ್ಯಾಯದ ಕಣ್ಣು ಅಂತ ಹೇಳ್ತೇವೆ. ನ್ಯಾಯದ ಧರ್ಮದ ಕಣ್ಣು ಅಂತ ಹೇಳುತ್ತೆ. ಹಲವರಿಗೆ ಪಾಠವನ್ನು ಕಲಿಸುವಂತಹ ಕೆಲಸ ಶನಿ ಮಹಾರಾಜರು ಈ ವರ್ಷ ಮಾಡ್ತಾರೆ. ಜೊತೆಗೆ ವ್ಯವಹಾರಾಧಿಪ ಅಂದರೆ ಅಲ್ಲಿ ವ್ಯವಹಾರದ ಶುದ್ಧಿ ಇದ್ದರೆ ಪರವಾಗಿಲ್ಲ, ವ್ಯವಹಾರದ ಅಶುದ್ಧಿ ಇದ್ದರೆ ಅದಕ್ಕೆ ತಕ್ಷಣವಾದ ಕೆಲವೊಂದು ಅಡ್ಡ ಪರಿಣಾಮವನ್ನು ಅಥವಾ ಶಿಕ್ಷೆಯನ್ನು ಕೊಡುವಂಥ ಫಲಗಳಾಗ್ತವೆ. ವ್ಯವಹಾರ ಅಂದರೆ ಕೊಡುಕೊಳ್ಳುವಿಕೆ, ಬಡ್ಡಿಯ ವ್ಯವಹಾರ ಇರ್ಬೋದು, ಇನ್ನಿತರ ಯಾವುದೇ ರೀತಿ ವ್ಯವಹಾರಗಳಿರ್ಬೋದು, ಅದಕ್ಕೆ ಲೆಕ್ಕಾಚಾರಗಳಿಗೆ ಜೊತೆಗೆ ವಸ್ತ್ರಗಳಿಗೆ ಸಂಬಂಧಪಟ್ಟ ಆಧಿಪತ್ಯ, ಉಪ ಆಧಿಪತ್ಯ ಶನಿ ಮಹಾರಾಜರಲ್ಲಿ ಬಂದಿದೆ. ಹಾಗಾಗಿ ಇವೆಲ್ಲವೂ ಈ ಸಂವತ್ಸರಕ್ಕೆ ಅನುಗುಣವಾಗಿ ಬರುವಂತಹ ಕುಂಡಲಿಯ ಫಲ, ಈ ಕುಂಡಲಿಗೆ ಅನುಗುಣವಾಗುವಂತಹ ಬೇರೆ ಬೇರೆ ರೀತಿಯ ಒಂದು ಆಗುವಂತಹ ಫಲಗಳು ಹೇಳ್ತೀವಿ. ಇನ್ನು ಆಗಲೇ ಹೇಳಿದ್ದೇನೆ, ಮತ್ತೊಮ್ಮೆ ಈ ಒಂದು ಸಂಕ್ಷಿಪ್ತವಾಗಿ ಈ ಸಂವತ್ಸರದ ಪಂಚಾಂಗದ ಫಲವನ್ನು ಮತ್ತೊಮ್ಮೆ ವಿಶ್ಲೇಷಣೆ ಮಾಡುವಾಗ ಪರಾಭವ ಅಂದರೆ ಆಗಲೇ ಹೇಳಿದ್ದೇನೆ, ಸೋಲು, ಹಿನ್ನಡೆ, ಹೆದರಿಕೆ, ಹಿಂಜರಿಕೆ, ಹೇಳಿತನ, ಅಧರ್ಮ ಮುಂತಾದವುಗಳಿಗೆ ಈ ಸಂವತ್ಸರದ ಹೆಸರು ಕಾರಣವಾಗಿವೆ. ಜೊತೆಗೆ ಈ ಸಂವತ್ಸರದಲ್ಲಿ ಜನರಿಗೆ ಶೀತದ ಭಯ ಹೆಚ್ಚಳ ಆಗುತ್ತೆ. ಶೀತದ ಭಯ ಹೆಚ್ಚಳ ಆಗುವಂತಂದರೆ ಕೋಲ್ಡ್ ಫಿಯರ್ ಅಂತ ಹೇಳಿದ್ವಿ. ಬೇರೆ ಬೇರೆ ರೀತಿಯ ಕಾರಣದಿಂದ ಶೀತದಿಂದ ಆಗುವಂಥ ವ್ಯಾಧಿ, ರೋಗ ರುಜಿನಗಳು ಅಥವಾ ಶೀತದ ಮೂಲಕ ಹರಡುವಂಥ ಸಾಂಕ್ರಾಮಿಕಗಳು, ವೈರಲ್ ಅಂತ ಹೇಳಿದಂಥ ವೈರಲ್ಗಳು ಹೆಚ್ಚಳಾಗುತ್ತದೆ. ಜೊತೆಗೆ ಜನರಲ್ಲಿ ಈಗ ಪರರಿಗೆ ಘಾತ ಮಾಡುವಂಥ ಬುದ್ಧಿ ಈ ಸಂವತ್ಸರದಲ್ಲಿ, ಅಂದರೆ ಬೇರೆ ಬೇರೆ ಸಂವತ್ಸರಗಳಿಗೆ ಒಂದು ಸಾಮಾನ್ಯ ಫಲ ಹೇಳಲ್ಪಡುತ್ತೆ. 60 ಸಂವತ್ಸರಗಳಿಗೆ ಬೇರೆ ಬೇರೆ ಫಲ ಇರುತ್ತೆ. ಇಲ್ಲಿ ಜನರಲ್ಲಿ ಹೆಚ್ಚಾಗಿ ಪರ ಪೀಡನೆ ಮಾಡುವಂಥ ಬುದ್ಧಿ ಎಲ್ಲರಲ್ಲೂ ಜಾಗೃತ ಆಗುತ್ತೆ. ಅಂದರೆ ಎಲ್ಲೇನೋ ಸ್ವಲ್ಪ ಒಳ್ಳೇದು ಮಾಡಿ ಸುಮ್ಮನಿರೋದಿಲ್ಲ, ನಾವೇನಾದ್ರು ಕೆಟ್ಟದ್ದು ಮಾಡೋ ಅಥವಾ ನಮಗೆ ಅವನನ್ನು ಒಳ್ಳೇದು ಮಾಡಲಿಕ್ಕೆ ಆದರೂ ಕೆಟ್ಟದ್ದು ಮಾಡೋ ಸುಮ್ಮನಿರೋಣ ಅಂತ ಮಾಡೋದಿಲ್ಲ. ಅದು ಉದ್ದೇಶಪೂರ್ವಕ ಇತರಿಗೆ ಕೆಡನ್ನು ಬಗೆಯುವಂಥ ಒಂದು ಅಥವಾ ದ್ವೇಷದ ಭಾವ ಹೆಚ್ಚಳ ಆಗುತ್ತೆ. ಇನ್ನು ಪಂಚ ಸಂವತ್ಸರಗಳ ಒಂದು ಬರದಲ್ಲಿ 8ನೇ ಸಂವತ್ಸರ ಆಗಿದ್ದರೂ ಅಲ್ಲಿ ಜನರು ಪಾಪ ಕೃತ್ಯಗಳಿಂದ ಖುಷಿ ಪಡುವಂಥದ್ದು, ಹೀನ ಕೃತ್ಯಗಳಿಂದ ಖುಷಿ ಪಡುವಂತಹ ಘಟನೆಗಳು ಈ ಸಂವತ್ಸರದ ಒಂದು ಪಂಚ ಸಂವತ್ಸರ ಫಲ ಅಂತ ಹೇಳ್ತಾರೆ. ಅದರಲ್ಲೂ ಈ ಕಾಲದಲ್ಲಿ ವ್ಯತ್ಯಯ ಆಗ್ತದೆ. ಜನರಲ್ಲಿ ಒಂದು ವಿಘ್ನ ಸಂತೋಷಿಗಳು ಇರ್ತಾರೆ, ಅಥವಾ ಬೇರೆ ರೀತಿಯವರಿಗೆ ತೊಂದರೆ ಕೊಟ್ಟು ಅದನ್ನು ಸುಖ ಅನುಭವಿಸುವಂಥದ್ದು ಹೀಗೆ ಮಾಡ್ತಾರೆ. ಇಂತಹ ಪರಪೀಡಕ, ಪರಹಿಂಸಕ ಬುದ್ಧಿ ಜನರಲ್ಲಿ ಈ ವರ್ಷದಲ್ಲಿ ಅಲ್ಲಲ್ಲಿ ಕಂಡುಬರುತ್ತೆ. ಇನ್ನು ಚೈತ್ರಾದಿ ಮಾಸಗಳ ಅನುಸಾರ ಜನರಲ್ಲಿ ಅಹಂಕಾರ ಹೆಚ್ಚಳ ಆಗುವಂಥದ್ದು, ಜೊತೆಗೆ ಜನರಲ್ಲಿ ರೋಷಾವೇಶ ಹೆಚ್ಚಳ ಆಗುವಂಥದ್ದು, ಜೊತೆಗೆ ಕಾಮ ಪ್ರವೃತ್ತಿಗಳು ಹೆಚ್ಚಳ ಆಗುವಂಥದ್ದು, ಪಾಶವಿ ಕೃತ್ಯಗಳನ್ನು ಅಂದರೆ ಪಶು ಸಮಾನವಾದ ಕೆಲಸಗಳನ್ನು ಮಾಡುವಂಥದ್ದನ್ನು ಈ ಸಂವತ್ಸರದಲ್ಲಿ ಹೆಚ್ಚಳ ಆಗುವಂಥದ್ದು. ಇನ್ನು ಜನರಲ್ಲಿ ಈ ವರ್ಷದಲ್ಲಿ ಜಿಪುಣತನ, ಪಾಡ್ಯಮಿ ತಿಥಿಯ ಫಲವಾಗಿ ನೋಡಿದಾಗ ಜನರಲ್ಲಿ ಜಿಪುಣತನ, ಸಂಗ್ರಹ ಬುದ್ಧಿ, ಜೊತೆಗೆ ಪರರನ್ನು ಪೀಡನೆ ಮಾಡಿ ಹಿಂಸಾ ಮಾರ್ಗದ ಮೂಲಕ ಧನಾರ್ಜನೆ ಮಾಡುವಂಥದ್ದು ಮುಂತಾದೆಲ್ಲ ಘಟನೆಗಳು ಈ ಸಂವತ್ಸರದಲ್ಲಿ ಆಗುತ್ತೆ. ಇನ್ನು ಗುರುವಾರ ಆಗಲೇ ಹೇಳಿದ್ರೆ ಗುರುವಾರದ ಫಲ ಉತ್ತಮ ಇದೆ. ಅಲ್ಲಿ ಹಲವಾರು ಜನರಿಗೆ ಧಾರ್ಮಿಕ ಜಾಗೃತಿ ಆಗುವಂಥದ್ದು, ಆಧ್ಯಾತ್ಮಿಕ ಉನ್ನತಿಗಳಿಗೆ ಬಯಸುವಂಥದ್ದು, ಅಥವಾ ಧರ್ಮ ಕಾರ್ಯದಲ್ಲಿ ಅಡೆತಡೆ ಬಂದರೂ ಅದನ್ನು ಗಣನೆಗೆ ತೆಗೆದುಕೊಳ್ಳೋದು, ಧರ್ಮ ಕಾರ್ಯದಲ್ಲಿ ಸೋಲು ಉಂಟಾದರೂ ಮತ್ತು ತಾವು ಒಂದು ಏಕನಿಷ್ಠೆಯಿಂದ ಧರ್ಮವನ್ನು ಪಾಲನೆ ಮಾಡುವಂಥದ್ದು, ದೈವ ಕಾರ್ಯಗಳನ್ನು ಮಾಡುವಂಥದ್ದು, ಜೊತೆಗೆ ವೇದ ಅಧ್ಯಯನ ಅಥವಾ ಬೇರೆ ಬೇರೆ ರೀತಿಯ ಈ ಧರ್ಮಕ್ಕೆ ಸಂಬಂಧಪಟ್ಟ ಬೋಧನೆ, ಧರ್ಮದ ಪ್ರಚಾರ, ಶಿಕ್ಷಣ ವೃತ್ತಿ, ಜೊತೆಗೆ ಬೇರೆ ಬೇರೆ ರೀತಿಯ ಜನರಿಗೆ ಸಲಹೆ ಸೂಚನೆಗಳನ್ನು ಕೊಡುವಂಥ ಮಾರ್ಗಗಳು ಅವೆಲ್ಲವೂ ಬಹಳ ಜನರಿಗೆ ಈ ವರ್ಷ ಜಾಗೃತಿ ಆಗುತ್ತೆ. ಅಂತಹ ವರ್ಗದವರಿಗೆ ಉತ್ತಮ ಫಲಗಳು ಗುರುವಾರದ ಫಲದಿಂದ ಹೇಳಲ್ಪಡುತ್ತದೆ. ಇನ್ನು ಉತ್ತರ ಭಾದ್ರ ನಕ್ಷತ್ರ ಇರುತ್ತೆ. ಈ ದಿನದ ನಕ್ಷತ್ರ ಉತ್ತರ ಭಾದ್ರ ಆಗಿರೋ ಕಾರಣ ಅದು ಶುಭ ಫಲವನ್ನು ಸೂಚಿಸುತ್ತೆ. ಅದು ಬಲವನ್ನು, ಧರ್ಮವನ್ನು, ಜಯವನ್ನು, ಜೊತೆಗೆ ಶತ್ರುಗಳನ್ನು ಮೆಟ್ಟಿಸುವಂಥ ಒಂದು ಧರ್ಮ ಬುದ್ಧಿಯನ್ನು, ಸಾಹಸ ಪ್ರವೃತ್ತಿಯನ್ನು, ಉನ್ನತವಾದ ದೈವಿಕ ವಿಚಾರಗಳಿಗೆ ಆ ಉತ್ತರ ಭದ್ರ ನಕ್ಷತ್ರವಿರುವ ಕಾರಣ ಆ ನಕ್ಷತ್ರದ ಫಲ ಬಹಳ ಉತ್ತಮವಾಗಿ ಖಂಡಿತ ಇರುತ್ತೆ. ಇನ್ನು ಈ ದಿನದ ಯೋಗ ಅಂತ ನೋಡಿದರೆ ಅಲ್ಲಿ ಶುಕ್ಲ ಯೋಗ ವ್ಯಕ್ತವಾಗಿದೆ. ಶುಕ್ಲ ಯೋಗವು ವಿಶೇಷವಾಗಿ ಸಾಹಿತ್ಯವನ್ನು, ಕವಿತ್ವವನ್ನು, ಜೊತೆಗೆ ಬೇರೆ ಬೇರೆ ರೀತಿಯ ಕವಿ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿಯನ್ನು, ಆ ಕ್ಷೇತ್ರದಲ್ಲಿ ಇರುವಂಥವರಿಗೆ ಶುಭವನ್ನು, ಆ ಕ್ಷೇತ್ರದವರಿಗೆ ಪರಿಶ್ರಮಕ್ಕೆ ತಕ್ಕ ಒಂದು ಪ್ರತಿಭಾ ಪುರಸ್ಕಾರ, ಉನ್ನತ ಪ್ರಶಸ್ತಿ, ಸ್ಥಾನಮಾನಗಳು ಸಿಗುವಂಥದ್ದು, ಜೊತೆಗೆ ಕಲೆ, ಸಾಹಿತ್ಯ, ಕವಿತ್ವ, ವಿದ್ವಾಂಸರು ಮುಂತಾದವರಿಗೆ ಜನಪ್ರಿಯತೆಗಳು ಈಗ ಬರುವಂಥದ್ದು ಶುಕ್ಲ ಯೋಗದ ಕಾರಣವಾಗಿ ಬರುತ್ತೆ. ಇನ್ನು ನಾಗವಾನ್ ಕರ್ಣ ಇರುತ್ತೆ. ಅಲ್ಲಿ ಯೋಗ ಆಯಿತು. ಈ ದಿನದ ಕರ್ಣ ಅಲ್ಲಿ ನಾಗವಾನ್ ಕರ್ಣ ಬರುವಂಥದ್ದು. ನಾಗವಾನ್ ಕರ್ಣ ಮತ್ತು ಉಪರಿ ಅಲ್ಲಿ ಕ್ಯೂಸ್ತಗನ ಕರ್ಣವಾಗಿ ಬದಲಾಗುತ್ತೆ. ಹಾಗಾಗಿ ಎರಡೂ ಕರ್ಣಗಳಿಗೆ ನಾಗವಾನ್ ಕರ್ಣದಿಂದ ಜನರಲ್ಲಿ ಶುಭ ಪ್ರವೃತ್ತಿ, ಜೊತೆಗೆ ಪರಿಶ್ರಮ ಮಾಡುವಂಥದ್ದು, ಜೊತೆಗೆ ಬೇರೆ ಬೇರೆ ರೀತಿಯ ಒಂದು ಕೌಶಲ್ಯಗಳನ್ನು ವೃದ್ಧಿ ಮಾಡುವಂಥದ್ದು ಬರುತ್ತೆ. ಜೊತೆಗೆ ಕೆಲವೊಂದು ಭಾಗದಲ್ಲಿ ಅಲ್ಲಿ ಚಂಚಲತೆಯನ್ನು, ಜೊತೆಗೆ ವಿಘ್ನವನ್ನು ಸೂಚನೆ ಮಾಡುವಂಥದ್ದು ಈ ಕರ್ಣದ ಪರವಾಗಿ ಬರುತ್ತೆ. ಹಾಗಾಗಿ ಅಲ್ಲಿ ನಾಗವಾನ್ ಉಪರಿ ಕ್ರಿಸ್ತುಗ್ನ ಕರ್ಣ ಬರುತ್ತೆ. ಶುಭ ಕಾರ್ಯಗಳು, ಶುಭ ಲಾಭಗಳು ಇರ್ತವೆ. ಮಧ್ಯೆ ಮಧ್ಯೆ ಕೆಲವೊಮ್ಮೆ ಇದಕ್ಕೆ ವಿಘ್ನಗಳು ಅಥವಾ ಅಲ್ಲಿ ಶುಭ ಮಂಗಳ ಕಾರ್ಯದಲ್ಲಿ ಕೆಲವೊಂದು ಅಡೆತಡೆಗಳು ಉಂಟಾಗುವಂಥ ಘಟನೆಗಳು ಎರಡೂ ಕರ್ಣ ಬದಲಾಗಿರೋ ಕಾರಣ ಅಲ್ಲಿ ವ್ಯಕ್ತವಾಗುವಂಥದ್ದು.
ಇನ್ನು ಉತ್ತರ ಭಾದ್ರ ನಕ್ಷತ್ರದ ಒಂದು ಅಲ್ಲಿ ಅದಕ್ಕೆ ಗಣಕ್ಕೆ ಮತ್ತು ಅದರ ಒಂದು ನಕ್ಷತ್ರದ ಫಲಗಳಿಗೆ ಅನುಗುಣವಾಗಿ ಇದಕ್ಕೆ ಉತ್ತರ ಭಾದ್ರ ನಕ್ಷತ್ರ ಇರುವ ಕಾರಣ ಅದಕ್ಕೆ ಹಸು ಪ್ರಾಣಿಯಾಗಿರುತ್ತೆ, ಹುಲಿ ವೈರಿ ಆಗಿರುತ್ತೆ, ಮನುಷ್ಯ ಗಣವಾಗಿರುವಂಥದ್ದು. ಇನ್ನು ಅಲ್ಲಿ ವೃಕ್ಷ ನೋಡಿದರೆ ಅದಕ್ಕೆ ತಾಳೆ ಮರ ವೃಕ್ಷ, ಉತ್ತರ ಭಾದ್ರ ವೃಕ್ಷ ಹೇಳಲ್ಪಟ್ಟುವಂಥದ್ದು. ಜೊತೆಗೆ ಇದಕ್ಕೆ ವೇದ ನಕ್ಷತ್ರವಾಗಿ ಹುಬ್ಬ ನಕ್ಷತ್ರವು ವೇದ ನಕ್ಷತ್ರ ಆಗಿರುವಂಥದ್ದು, ಮಧ್ಯ ನಾಡಿ ಆಗಿರುವಂಥದ್ದು, ನವಿಲು ಪಕ್ಷಿ, ಪುಲ್ಲಿಂಗ, ಜೊತೆಗೆ ಸ್ಥಿರ ನಕ್ಷತ್ರ ಆಗಿರುವಂಥದ್ದು. ಇವೆಲ್ಲ ಉತ್ತಮ ಫಲವನ್ನು ಸೂಚನೆ ಮಾಡುತ್ತೆ. ಇನ್ನು ಅದೇ ರೀತಿ ಮೀನಲಗ್ನ, ಇನ್ನು ಮೀನಲಗ್ನದ ಫಲವಾಗಿ ಆಗಲೇ ಹೇಳಿದ್ದೇನೆ, ಮೀನಲಗ್ನದಲ್ಲಿ ಇರುವಂಥದ್ದು ದ್ವಿಸ್ವಭಾವ ಲಗ್ನ, ಜೊತೆಗೆ ರೀತಿ ಕ್ರಶವಾದ ಶರೀರ, ಅನೇಕ ರೀತಿಯ ಕಾರ್ಯಗಳಲ್ಲಿ ಸ್ವಲ್ಪ ಚಂಚಲತೆಗಳು ಅಥವಾ ದ್ವಿಸ್ವಭಾವಗಳು ಹೆಚ್ಚಳಾಗೋದು, ಡ್ಯುಯಲ್ ಪರ್ಸನಾಲಿಟಿ ಅಂತ ಹೇಳ್ತಾರೆ, ಅಂತಹ ಒಂದು ಡ್ಯುಯಲಿಟಿಗಳು ಬಿಡುವಂಥದ್ದೆಲ್ಲ ಲಗ್ನದ ಪರಿಣಾಮವಾಗಿ ಆಗುತ್ತೆ. ಹಾಗಾಗಿ ಈ ಸಂವತ್ಸರದಲ್ಲಿ ಈ ಸಾರ್ವತ್ರಿಕ ಫಲದಲ್ಲಿ ಪರಾಭವ ಸಂವತ್ಸರವು ಈ 40ನೇ ಸಂವತ್ಸರ ಆಗಿರುತ್ತೆ. 60 ಸಂವತ್ಸರಗಳಲ್ಲಿ ಸಾಮಾನ್ಯವಾಗಿ ಮಿಶ್ರ ಫಲಗಳ ಸೂಚನೆ ಸಂವತ್ಸರದ ಒಟ್ಟಾರೆ ಫಲದಲ್ಲಿ ಕಂಡುಬಂದಿದೆ. ಆದರೆ ತೀರಾ ನಿರಾಶಾದಾಯಕವಾಗಿ ಏನಿಲ್ಲ, ಬೇವು ಬೆಲ್ಲಗಳು ಸಮಸಮವಾಗಿ ಇರ್ಬೋದು. ಆದರೆ ಕೆಲವೊಂದು ಹಂತದಲ್ಲಿ ಕೆಲವೊಂದು ವರ್ಗದವರೆಗೆ ಉತ್ತಮವಾದ ಬೆಲ್ಲದ ಸವಿಯು ಬರುತ್ತೆ. ಜೊತೆಗೆ ಸಣ್ಣ ಪುಟ್ಟ ಸೋಲಿನ ಅನುಭವ ಬಂದರೂ ಅದು ನಮ್ಮ ಶುದ್ಧೀಕರಣಕ್ಕೆ ಅಥವಾ ಶನಿ ಮಹಾತ್ಮರು ನಮ್ಮ ಒಂದು ಆತ್ಮ ಶುದ್ಧಿಗಾಗಿ ಅಥವಾ ನಮ್ಮಲ್ಲಿರುವಂಥ ಧರ್ಮ ಪ್ರಜ್ಞೆ ಜಾಗೃತಿಯಾಗಿ, ನಮ್ಮಲ್ಲಿರುವಂಥ ನ್ಯಾಯ ಪ್ರಜ್ಞೆ ಜಾಗೃತಿಯಾಗಿ ಶನಿ ಮಹಾರಾಜರಿಂದ ವ್ಯಕ್ತವಾಗೋದು. ಯಾಕಂದರೆ ಆಳಲ್ಪಡುವಂಥ ಗುರುವಿನ ಒಂದು ಮನೆಯಲ್ಲೇ ಅವರು ವರ್ಷ ಪೂರ್ತಿ ಇರ್ತಾರೆ. ಶನಿ ಮಹಾರಾಜರು ಗುರುವು ಅಲ್ಲಿ 3 ಬಾರಿ ರಾಶಿ ಬದಲಿಸಿದರು, ಶನಿ ಮಹಾರಾಜರು ಅಲ್ಲೇ ಮೀನದಲ್ಲೇ ಇರುವಂತಹ ಮಹಾರಾಜರು ಈ ವರ್ಷ ಪೂರ್ತಿಯಾಗಿ ಅನೇಕರಲ್ಲಿ ಧರ್ಮ ಜಾಗೃತಿಯನ್ನು, ಕರ್ಮ ಜಾಗೃತಿಯನ್ನು, ಜ್ಞಾನ ಜಾಗೃತಿಯನ್ನು ಮೂಡಿಸಲಿದ್ದಾರೆ. ಹಾಗಾಗಿ ಈ ಬರತಕ್ಕಂತಹ ಪರಾಭವ ಸಂವತ್ಸರದ ಯುಗಾದಿಯ ಫಲದಲ್ಲಿ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಲ ಬಾಳು ಸಿದ್ಧಿಯಾಗಲಿ. ಪಂಚಾಂಗದ ಸಾಮಾನ್ಯ ವಿಶ್ಲೇಷಣೆಯನ್ನು ಒಂದು ಸಂಕ್ಷಿಪ್ತವಾಗಿ ಮಾಡಿದ್ದೇನೆ. ತಮಗೆಲ್ಲರಿಗೂ ಈ ವಿಶ್ಲೇಷಣೆಯು ಆಸಕ್ತಿದಾಯಕವಾಗೂ ಪುಷ್ಟಿದಾಯಕವೂ ಆಗಿರಲಿ. ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಅದನ್ನು ಸರಿ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ, ನವಗ್ರಹ ದೇವತೆಗಳ ಸ್ಮರಣೆ ಮಾಡ್ತಾ ಬನ್ನಿ. ಈ ಸಂವತ್ಸರದಲ್ಲಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸುತ್ತಾ ಈ ವಿಡಿಯೋದ ಒಂದು ಅಂತ್ಯವನ್ನು ಹಾಡ್ತಾ ಇದ್ದೇನೆ. ಸರ್ವೇಷಾಂ ಸನ್ಮಂಗಲಾನಿ ಭವಂತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀ ಮಹಿಷಾಃ. ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತೋ ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ತೇಷೋऽಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಃ. ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ. ಅದನಃ ಸದನಃ ಸಂತು ಜೀವಂತು ಶರದಃ ಶತಂ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.